ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಈ ಎನರ್ಜಿಯ ಮೂಲಕ ನೀವು ನಂಬಿದ ಗುರುವು, ನೀವು ನಂಬಿದ ದೇವತೆಗಳು ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡ್ತಾರೆ, ಹಾಗೆ ಗೈಡ್ ಮಾಡ್ತಾರೆ. ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಕೂಡ ಮಾಡ್ತಾರೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಅಂದರೆ ಈಗಿನ ನಿಮ್ಮ ಕೆಲವರ ಪ್ರಸ್ತುತ ಎನರ್ಜಿಗೆ ಯಾವ ರೀತಿಯ ಒಂದು ವಿಚಾರ ಕನೆಕ್ಟ್ ಆಗಿದೆ ಅಂದರೆ, ನಿಮಗೀಗ ಅನಿಸ್ತಾ ಇದೆಯಾ ನಿಮ್ಮನ್ನು, ನಿಮ್ಮ ಜೀವನವನ್ನು ಕಂಡು ಹಾಸ್ಯ ಮಾಡ್ತಾ ಇದ್ದಾರೆ ಯಾರು? ನೀವು ಕೆಲವರಿಗೆ ತಮಾಷೆ ಆಗಿಬಿಟ್ಟಿದ್ದೀರಾ. ನಿಮ್ಮ ಒಳ್ಳೆಯ ಯೋಜನೆಗೆ, ಒಳ್ಳೆಯತನಕ್ಕೆ, ಒಂದು ಒಳ್ಳೆಯ ಯೋಚನೆಗೆ ಬದಲಾಗಿ ನಿಮಗೆ ಒಂದು ಮೋಸ, ವಂಚನೆ, ನಿಂದನೆ, ನೋವು ಕೊಡ್ತಾ ಇದ್ದಾರೆ. ಈ ವಿಚಾರವನ್ನು ಯಾರಿಗೆ ಹೇಳಿದ್ರು ಅದು ವ್ಯರ್ಥ ಅಂತ ಹೇಳಿ ಅನಿಸ್ಲಿಕ್ಕೆ ಶುರುವಾಗಿದೆ. ಈಗ ಗುರುವಿನ ಶರಣದಲ್ಲಿ ಬಂದ ಮೇಲೆ ನೀವೀಗ ನಿಮ್ಮನ್ನು ಕೆಲವೊಂದು ವಿಚಾರಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಸಂಭಾಳಿಸ್ಕೊಂಡು ಸ್ವಲ್ಪ ಮೌನದಲ್ಲಿ ಕುಳಿತುಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಆ ಸಮಯದಲ್ಲಿ ಧ್ಯಾನ ಆಗಿರ್ಬೋದು, ಒಂದು ಒಳ್ಳೆಯ ಮುಂದೆಲ್ಲ ಸರಿ ಆಗುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ಒಂದು ಸಣ್ಣ ನಗು ನಿಮ್ಮ ಮುಖದಲ್ಲಿ ಮೂಡ್ತಾ ಇದೆ ಅಂದರೆ ಆ ಸಮಯದಲ್ಲಿ ಒಂದು ಮಾತನ್ನು ನೆನಪಿಡಿ. ಒಂದು ದಿನ ನೀವು ನಂಬಿದ ಬಾಬಾ ಸ್ವಯಂ ಕರ್ಮದ ಪರಿಣಾಮವಾಗಿ ನಿಮ್ಮ ಬಳಿ ಬರ್ತಾರೆ. ಅದೇ ಈಗ ಅವ್ರು ಬಂದಿರೋದು. ನಿಮ್ಮ ಮೌನದ ಅರ್ಥ ಅವರು ಈ ಜಗತ್ತಿಗೆ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ನಿಮ್ಮ ಕಣ್ಣಿನಿಂದ ಬಿದ್ದ ಪ್ರತಿ ಕಣ್ಣೀರಿನ ಹನಿ ಎಣಿಸಿ ನಿಮ್ಮ ಬಳಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಎಲ್ಲದರ ಲೆಕ್ಕ ಮಾಡಿದ್ದಾರೆ. ಇಲ್ಲಿ ನೀವು ಮನುಷ್ಯರ ನ್ಯಾಯಾಲಯದಲ್ಲಿ ಬಹುಶಃ ಸೋತಿರ್ಬೋದು. ಅದು ಭಗವಂತನ ನ್ಯಾಯಾಲಯಕ್ಕೆ ಹೋಗಿದೆ. ಶಬ್ದ ಅಲ್ಲ, ಕೇವಲ ಪರಿಣಾಮ ಕಾಣುತ್ತೆ ಅಲ್ಲಿ. ಅಂದರೆ ಪರಿಣಾಮದ ರೂಪದಲ್ಲಿ ನಿಮಗೆ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರುವೇ ಭರವಸೆ ಕೊಡ್ತಾ ಇದ್ದಾರೆ. ಅಲ್ಲಿ ನ್ಯಾಯ ಖಂಡಿತ ನಿಮಗೆ ಸಿಗುತ್ತೆ. ಆ ದಿನ ನೀವು ಮನಃಪೂರ್ವಕವಾಗಿ ನಗ್ತೀರಾ, ನೆನ್ಪಿಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಯಾವುದೋ ಒಂದು ವಿಚಾರವನ್ನು ಹೊತ್ತು ನ್ಯಾಯಾಲಯಕ್ಕೆ ಹೋಗಿರ್ಬೋದು, ಇಲ್ಲ ನಿಮಗೆ ನ್ಯಾಯಾಲಯಕ್ಕೆ ಹೋಗೋ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಆ ಭಗವಂತನ ನ್ಯಾಯಾಲಯಕ್ಕೆ ಆ ವಿಚಾರವನ್ನು ಅರ್ಪಣೆ ಮಾಡಿ ನೀವು ಮೌನವಾಗಿ ನೀವು ಕಣ್ಣೀರು ಹಾಕ್ತಾ ಇದ್ದೀರೋ, ಇಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಇಲ್ಲ ಆ ವಿಚಾರವನ್ನು ಸಂಭಾಳಿಸೋಕ್ಕಾಗದೆ ಒದ್ದಾಡ್ತಾ ಇದ್ದೀರೋ, ಈ ಸ್ಥಿತಿಯನ್ನು ಕಂಡೇ ಅವರು ನಿಮ್ಮ ಬಳಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರು. ಖಂಡಿತ ಇಲ್ಲಿ ನಿನಗೆ ಮನುಷ್ಯರ ಒಂದು ನ್ಯಾಯಾಲಯದಲ್ಲಿ ಒಂದು ನ್ಯಾಯ ಸಿಗದೇ ಇರ್ಬೋದು, ಬಹುಶಃ ನೀನು ಸೋತಿರ್ಬೋದು. ಅಂದರೆ ಯಾರ್ಯಾರೋ ಯಾವುದೋ ರೀತಿಯಲ್ಲಿ ಒಂದು ಪಂಚಾಯತ್ಗೆ ಮಾಡಿಸ್ಕೊಂಡಾದರೂ ಸರಿಪಡಿಸ್ಕೊಳ್ಬೇಕು ಅಂಥೇಳಿ ಏನು ಅಂದ್ಕೊಂಡಿದ್ರಲ್ಲ ಆ ವಿಚಾರ ಸೋತಿರ್ಬೋದು. ಹಾಗೆ ನೇರವಾಗಿ ನೀವು ನ್ಯಾಯಾಲಯಕ್ಕೆ ಹೋಗಿ ಅಲ್ಲೂ ಕೂಡ ಅವರ ಮೋಸದಿಂದ ಸೋತಿರ್ಬೋದು. ಆದರೆ ಬಾಬಾರವರ ದ್ವಾರಕಾ ಮಾಯಿಯವರಿಗೂ ಹೋಗಿರುವ ನಿಮ್ಮ ಒಂದು ಪ್ರಾರ್ಥನೆ ಅಂದರೆ, ನ್ಯಾಯ ಬೇಕಿತ್ತು ತಂದೆ, ನನಗೆ ಇದರಿಂದ ಪರಿಹಾರ ಬೇಕು, ಈ ಸಮಸ್ಯೆಯಿಂದ ಹೊರಗೆ ಬರಬೇಕು, ಬಹುಶಃ ನನಗೆ ಮೋಸ ಆಗ್ತಾ ಇದೆ, ಆದರೆ ನನ್ನಿಂದ ಅದನ್ನು ಗೆಲ್ಲೋ ಶಕ್ತಿ ಇಲ್ಲ, ಅವರನ್ನು ಎದುರು ಹಾಕೊಳ್ಳೋ ಶಕ್ತಿನೂ ಇಲ್ಲ ಅನ್ನೋ ರೀತಿಯಲ್ಲಿ ಒದ್ದಾಡ್ತಾ ಇರ್ಬೋದು. ನೀವು ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಹೇಳಿದರೂ ಕೂಡ ಅಲ್ಲಿ ಏನೂ ಪ್ರಯೋಜನ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ಬಿಟ್ಟಿದೆ. ಅದರ ಆಧಾರದ ಮೇಲೆ ಮೌನಿಗಳಾಗಿದ್ದೀರಾ. ಆ ಮೌನದಿಂದ ಕಣ್ಣೀರು ಹೊರಗೆ ಬಂದಿದೆ. ಆ ಕಣ್ಣೀರಿನ ಲೆಕ್ಕ ಗುರು ಇಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ತಮ್ಮ ಒಂದು ದ್ವಾರಕಾಮಾಯಿಗೆ ಕರೆಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈಗ ಅಲ್ಲಿ ನ್ಯಾಯ ತೀರ್ಮಾನ ಆಗ್ತಾ ಇದೆ. ಅಲ್ಲಿಂದ ಶಬ್ದಗಳ ಮೂಲಕ ಅಲ್ಲ, ಪರಿಣಾಮದ ಮೂಲಕ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತ ಗುರುವಿನ ಶರಣದಲ್ಲಿ ಇನ್ನೂ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ. ಅಂದರೆ ಆ ಪ್ರಾರ್ಥನೆಯಲ್ಲಿ ಬೇಕು ಅನ್ನೋದಿರಬಾರ್ದು, ಶರಣಾಗತಿಯ ಭಾವ ಇರಬೇಕು. ಅಂದರೆ ನೀವು ಯಾವ ರೀತಿ ಅವ್ರ ಹತ್ರ ಕುಳಿತುಕೊಂಡಿರಬೇಕು ಅಂದರೆ ನೋಡ್ತಾ ಇರಬೇಕು, ಕಣ್ತುಂಬಿ ಅವನನ್ನು ದರ್ಶನ ಮಾಡಬೇಕು, ಮನಃಪೂರ್ವಕವಾಗಿ ಶಾಂತಿಯ ಒಂದು ಅನುಭವವನ್ನು ಅನುಭವಿಸ್ಬೇಕು. ಆಗ ಏನಾಗುತ್ತೆ ಅಂದರೆ ಅಲ್ಲಿ ಅವರ ದಯೆ, ಕರುಣೆ, ಪ್ರೇಮ ಪೂರಿತ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಅದರ ಆಧಾರದ ಮೇಲೆ ಜೀವನದಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣ್ತಾ ಇದೆ. ಖಂಡಿತ ಇದರ ಅನುಭವ ನಿಮಗೆ ಸಾಕಷ್ಟು ಬಾರಿ ಆಗಿದೆ. ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸು ಗಾಬರಿ ಆಗಿಬಿಟ್ಟಿದೆ. ಅಂದರೆ ಆತಂಕಕ್ಕೆ ಒಳಗಾಗಿದೆ. ಈ ಸಮಯಕ್ಕೆ ಆಗತ್ತಾ, ನಾನು ಅಂದ್ಕೊಂಡಿದ್ದು ನಡೆಯುತ್ತಾ, ಆ ಸಮಯಕ್ಕೆ ಸರಿಯಾಗಿ ಅದು ನನಗೆ ಸಿಕ್ಕರೆ ನಾನು ಅದನ್ನು ಇಷ್ಟರ ಮಟ್ಟಿಗೆ ಅದನ್ನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಇದ್ದೆ, ಇಲ್ಲ ಅದನ್ನು ಯಾವುದಕ್ಕೂ ಉಪಯೋಗಿಸ್ಕೊಳ್ಬೇಕು ಅಂತ ಇದ್ದೆ, ಆ ಸಮಯಕ್ಕೆ ಆಗತ್ತಾ ಅಂದರೆ ಖಂಡಿತ ಅದು ನಿಮ್ಮ ಸಮಯಕ್ಕೆ ಆಗತ್ತೆ ಅನ್ನೋದಕ್ಕಿಂತ ಗುರು ಬಯಸಿದ ಸಮಯಕ್ಕೆ ಆಗತ್ತೆ. ಯಾಕಂದರೆ ಅದು ಕೇಳಿದ ಸಮಯಕ್ಕೆ ಗುರು ಕರುಣಿಸಿದ್ರು ಅಂದರೆ ಖಂಡಿತ ನೀವು ಆಯ್ಕೆ ಮಾಡ್ಕೊಂಡಿರುವ ಸಮಯ ಆಗಿರ್ಬೋದು, ಅದು ಸರಿ ಇರುತ್ತೆ. ಹಾಗೆ ನಿಮ್ಮ ಮನಸ್ಸು ಪರಿಪಕ್ವತೆಯಿಂದ ತುಂಬಿರುತ್ತೆ. ಹಾಗಾಗಿ ಅದನ್ನು ಸಮರ್ಪಕವಾದ ರೀತಿಯಲ್ಲಿ ಬಳಸ್ಕೊಳ್ತೀರಾ, ಶಾಂತವಾಗಿ, ಯಾವುದೇ ರೀತಿ ಕೋಪ ಇಲ್ಲದೆ ಮತ್ತು ಜವಾಬ್ದಾರಿಯುತವಾಗಿ ಅದನ್ನು
ಬಳಸ್ಕೊಳ್ತೀರಾ. ಇನ್ನೂ ಆ ಜವಾಬ್ದಾರಿ ಇಲ್ಲ ಬಂದಿಲ್ಲ ಅಂದರೆ, ಇಲ್ಲ ಅಲ್ಲಿ ಇನ್ನೂ ಏನಾದರೂ ಪಾಠ ಕಲಿಬೇಕು ಅಂತ ಇದ್ದರೆ, ಇಲ್ಲ ಅಲ್ಲಿಂದ ನೀವು ತಿರುವು ಬೇರೆ ರೀತಿಯಲ್ಲಿ ಒಂದು ಅಡ್ಡದಾರಿಯಲ್ಲಿ ಹೋಗುವಂತಿದ್ರೆ ಆ ಸಮಯ ಸರಿ ಇಲ್ಲ ಅಂತೇಳಿ ಆ ಸಮಯದ ಬದಲಾವಣೆ ಖಂಡಿತ ಮಾಡ್ತಾರೆ. ಅಂದರೆ ನೀವು ಅವರಲ್ಲಿ ಶರಣಾಗಿದ್ದೀರಾ ಅಂದರೆ ನಿಮ್ಮ ಸಮಯಕ್ಕೆ ಆಗೋದಕ್ಕಿಂತ ಅವರೊಂದು ಸಮಯವನ್ನು ನಿಗದಿಪಡಿಸ್ತಾರೆ. ಅಲ್ಲಿವರೆಗೂ ನೀವು ಮೌನವಾಗಿ ಅವರಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಅವರಲ್ಲಿ ಅಷ್ಟೇ ನಂಬಿಕೆ ನಿಮಗೆ ಇರಬೇಕು. ಅದು ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಆ ಕಡೆ ಈ ಕಡೆ ಆಗಬಾರ್ದು, ಚಂಚಲತೆಗೆ ಜಾರಿಸಬಾರ್ದು. ಅಂಥ ಸಮಯದಲ್ಲಿ ಒಂದು ದಿವ್ಯವಾದ ಒಂದು ಸಮಯ ಅಂತ ಹೇಳಿ ಪರಿಗಣನೆಗೆ ತಗೊಂಡು ಆ ಸಮಯದಲ್ಲಿ ನಿಮ್ಮನ್ನು ಆ ಸಮಯಕ್ಕೆ ಹೊಂದಿಸಿ ಅವರಲ್ಲೊಂದು ನೀವೇನು ಬಯಸ್ತಾ ಇದ್ರಲ್ಲ ಆ ನ್ಯಾಯವನ್ನು ಕೊಡಿಸೋದ್ರ ಮೂಲಕ ನಿಮಗೇನು ಸಿಗಬೇಕೋ ಅದನ್ನು ಕೊಡ್ತಾರೆ. ಆಗ ಅದು ಸಮರ್ಪಕವಾದ ರೀತಿಯಲ್ಲಿ ಬಳಕೆನೂ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಅಲ್ಲಿವರೆಗೂ ಪಾಠನೂ ಕಲ್ತಿರ್ತೀರ. ಹಾಗೆ ಮುಂದೆ ನಿಮ್ಮ ಜೀವನ ಶಾಂತಿಯುತವಾಗಿ ಸಮಾಧಾನವಾಗಿ ಸಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಗುರುವಿನ ಆಶೀರ್ವಾದ ತುಂಬಾ ನಿಮ್ಮ ಮೇಲೆ ಇದೆ. ಹಾಗೆ ಇಲ್ಲಿ ತುಂಬ ಏಂಜಲ್ಸ್ಗಳು ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ. ಅಂದರೆ ಸಣ್ಣ ಪುಟ್ಟ ದೇವತೆಗಳು ಅಂದರೆ ಒಂದಿಷ್ಟು ನಿಮ್ಮ ಊರಲ್ಲಿ ಗದ್ದೆಯಲ್ಲಿ ಇಲ್ಲ ಎಲ್ಲೋ ಒಂದಿಷ್ಟು ದೇವತೆಗಳನ್ನು ನೀವು ಆರಾಧನೆ ಮಾಡ್ತಾ ಇರ್ತೀರ. ಖಂಡಿತ ಆ ದೇವತೆಗಳ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಅಂತ ಬರ್ತಾ ಇದೆ. ಅಂದರೆ ಕೆಲವರು ಊರಿಗೆ ಒಂದು ಭೂತ ದೇವರು ಹಾಗೆ ಏನೋ ಇರುತ್ತಲ್ವ, ಅವರಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಇದು ಕ್ಲಿಷ್ಟ ಸಮಸ್ಯೆ, ನ್ಯಾಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ತುಂಬ ಕ್ಲಿಷ್ಟವಾಗಿರುತ್ತೆ. ಹಾಗೆ ಆ ಭೂತನಾಥನ ಹತ್ರನೂ ಹೋಗಿ ದೇವರೇ ನನಗೆ ಈ ರೀತಿ ಸಮಸ್ಯೆ ಆಗಿದೆ, ನನಗೆ ಅಲ್ಲಿಂದ ಪರಿಹಾರ ಬೇಕು ಅಂತಲೂ ಕೆಲವರು ಬೇಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಪ್ರಸ್ತುತವಾಗಿ ಎನರ್ಜಿ ಕಾಣಿಸ್ತಿದೆ. ಖಂಡಿತ ಅವರು ಕೂಡ ಒಂದು ಆಶೀರ್ವಾದವನ್ನು ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಗುರುವು ಎಲ್ಲದಕ್ಕೂ ಒಂದು ಯೋಜನೆ ನಡೆಸಿ ಎಲ್ಲರ ಆಶೀರ್ವಾದವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಬಳಿ ತಲುಪಿಸುವ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ತಿದೆ. ನಂಬಿಕೆ ಇಡಿ, ನ್ಯಾಯ ಬಹುಬೇಗನೆ ನಿಮಗೆ ಸಿಗುತ್ತೆ. ಯಾಕಂದರೆ ಗುರುವು ಅಲ್ಲಿ ಬಂದುಬಿಟ್ಟಿದ್ದಾರೆ ಈಗ ಮಧ್ಯದಲ್ಲಿ. ಹಾಗಾಗಿ ಅಲ್ಲಿ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ನ್ಯಾಯಾಲಯದಲ್ಲಿ ನಿಮಗೆ ಶಬ್ದಗಳ ಮೂಲಕ ಅಲ್ಲ ಪರಿಣಾಮದ ಮೂಲಕ ಉತ್ತರ ಸಿಗುತ್ತೆ. ನೀವು ಅಂದ್ಕೊಂಡಿರ್ಬೋದು ಆಕಸ್ಮಿಕವಾಗಿ ಅದಾಗತ್ತೆ, ಯಾವುದೋ ಸಂಬಂಧ ದೂರ ಆಗುತ್ತೆ, ಇಲ್ಲ ಯಾರೋ ಬರ್ಬೋದು ಅಂತೇಳಿ. ಖಂಡಿತ ಅದು ಆಕಸ್ಮಿಕ ಅಲ್ಲ. ಆ ಸಂಬಂಧಗಳು ಬದಲಾಗೋದಿರ್ಬೋದು, ಅದು ಆಕಸ್ಮಿಕವಲ್ಲ. ಹಾಗೆ ನಿಮ್ಮವರು ನಿಮ್ಮಿಂದ ದೂರವಾಗೋದಿರ್ಬೋದು, ಅದು ಆಕಸ್ಮಿಕವಲ್ಲ. ಅದು ಬಹಳ ದಿನದ ತಯಾರಿಯೇ ಆಗಿರುತ್ತೆ. ನಂತರವೇ ಹೀಗೆ ನಿಮ್ಮ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಅಲ್ವಾ. ಒಮ್ಮೆಲೆ ಒಬ್ಬರು ದೂರ ಆಗ್ತಾರ? ಇಲ್ಲ ತಾನೆ. ಅದು ಅದರ ಸತ್ಯ ನಿಮಗೆ ಗೊತ್ತಿದೆ ತಾನೆ, ಅದ್ರ ಮಧ್ಯೆ ಏನಾಗಿರುತ್ತೆ ಅಂತೇಳಿ. ಆ ನಂತರವೇ ಅಲ್ಲಿ ಒಂದು ಅವ್ರು ದೂರ ಆಗೋದು. ಅಂದರೆ ಅವರಿಂದ ನಿಮಗೆ ಮೋಸ ಆಗಿರುತ್ತೆ, ಅದು ಕಾಣ್ತಾ ಇರೋದಿಲ್ಲ. ಒಂದು ದಿನ ಆ ಸತ್ಯ ಅರ್ಥ ಆಗುತ್ತೆ, ಆವಾಗ ಅವರನ್ನು ನೀವು ಇಗ್ನೋರ್ ಮಾಡ್ತೀರ. ಇಲ್ಲ ಅಂದರೆ ಅಲ್ಲಿ ಒಂದು ಸಂಬಂಧ ತುಂಬ ಹತ್ತಿರ ಇತ್ತು, ಆದರೆ ಅದರ ಉದ್ದೇಶನೇ ಚೆನ್ನಾಗಿರಲಿಲ್ಲ, ಹಾಗಾಗಿ ಅಲ್ಲಿ ಅದು ದೂರ ಆಗುತ್ತೆ. ಒಟ್ಟಾರೆಯಾಗಿ ಈ ಘಟನೆ ಒಂದೇ ಕ್ಷಣದಲ್ಲಿ ನಡೆದಿರಲ್ಲ, ಆಕಸ್ಮಿಕವಾಗಲ್ಲ. ಇದು ಮೊದಲನೇ ತಯಾರಿ ನಡೀತಾ ಇರುತ್ತೆ. ಅದರ ಆಧಾರದ ಮೇಲೆ ನೀವು ಯಾವ ರೀತಿಯಲ್ಲಿ ಗುರುವಿನಲ್ಲಿ ಭಗವಂತನಲ್ಲಿ ಶರಣಾಗಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಅವರೊಂದು ಯೋಚನೆ ಮಾಡ್ತಾರೆ, ಆ ಸಂಬಂಧ ನಿಮ್ಮ ಜೀವನದಲ್ಲಿ ಇರಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈ ರೀತಿ ಘಟನೆಗಳು ನಡೀತವೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗೆ ಯಾಕಂದರೆ ಇಲ್ಲಿ ಯಾರೂ ಖಾಲಿ ಕೈಯಲ್ಲಿ ಹೋಗಲು ಬಯಸ್ತಾ ಇಲ್ಲ. ಇಲ್ಲಿ ಒಂಟಿತನ ಯಾರಿಗೂ ಕೂಡ ಇಷ್ಟ ಇಲ್ಲ ಅಲ್ವಾ. ಯಾರಾದರೂ ಒಂಟಿತನದಲ್ಲಿ ಇರಬೇಕು ಅಂತೇಳಿ ಬಯಸ್ತಾರ? ಇಲ್ಲ ತಾನೆ. ಹಾಗಾಗಿ ಇಲ್ಲಿ ಮೊದಲೇ ಹೃದಯಕ್ಕೆ ಒಂದು ಚಿಕಿತ್ಸೆ ನೀಡಲಾಗತ್ತೆ. ಅಂದರೆ ಇಂಥವರು ನಿಮಗೆ ದೂರ ಆಗ್ಬೋದು. ಆ ದೂರ ಒಂದೇ ಸರಿ ಆಕಸ್ಮಿಕವಾದರೆ ನೀವು ಹೃದಯಘಾತ ಆಗ್ಬೋದು ನಿಮಗೆ. ಆದರೆ ಇಲ್ಲಿ ಅದರ ಒಂದು ಆ ಸಂಬಂಧ ದೂರ ಆಗುತ್ತೆ ಅಂದರೆ ಅಲ್ಲೊಂದಿಷ್ಟು ಮೊದಲು ಘಟನೆಗಳು ನಡೀತವೆ. ನಿಧಾನವಾಗಿ ನಿಮ್ಮ ಹೃದಯಕ್ಕೆ ಚಿಕಿತ್ಸೆ ಕೊಡೋಕ್ಕೆ ಶುರು ಆಗುತ್ತೆ. ಅಂದರೆ ಆ ಒಂದು ಯೋಜನೆ, ಅಂದರೆ ಅವರಲ್ಲಿರುವ ಒಂದು ಕೆಟ್ಟತನ ಆಗಿರ್ಬೋದು, ಅವ್ರು ನಿಮ್ಗೆ ಯಾವ ರೀತಿ ಮೋಸ ಮಾಡಿದ್ದಾರೆ, ನಷ್ಟ ಮಾಡಿದ್ದಾರೆ, ಯಾವೆಲ್ಲ ರೀತಿಯಲ್ಲಿ ಮುಂದೆ ಚೆನ್ನಾಗಿದ್ದು ಹಿಂದೆ ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ವೈಷಮ್ಯ ಸಾಧಿಸಿದಿರ್ಬೋದು. ಅಂದರೆ ಒಟ್ಟಾರೆಯಾಗಿ ಒಂದು ಶಕುನಿಯ ರೀತಿಯಲ್ಲಿ ಅವರು ನಿಮ್ಮ ಜೀವನದಲ್ಲಿ ಆಟ ಆಡಿದ್ದಾರೆ ಅಂದರೆ ಅದು ನಿಧಾನವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಹೃದಯ ಒಂದು ಚಿಕಿತ್ಸೆ ಪಡ್ಕೊಳ್ಳುತ್ತೆ, ಅಂದರೆ ಅದನ್ನು ಸಂಭಾಳಿಸುತ್ತೆ. ಯಾಕಂದರೆ ಅವ್ರು ನಿಮಗೆ ಪ್ರೀತಿ ಪಾತ್ರರೇ. ಅವರು ಒಮ್ಮೆಲೆ ನಿಮಗೆ ಏಕಾಏಕಿ ಒಂದು ದೂರ ಆಗಿಬಿಟ್ರೆ ನಿಮಗೇನು ಅಂತಲೇ ಅರ್ಥ ಆಗಿರಲಿಲ್ಲ. ಆವಾಗ ನಿಮ್ಮ ಹೃದಯಕ್ಕೆ ಆಘಾತ ಆಗುತ್ತೆ. ಹಾಗಾಗಿ ಅದೇ ಹೃದಯಕ್ಕೆ ಬಾಬಾ ನೀವು ನಂಬಿದ ಗುರು ಮೊದಲು ಚಿಕಿತ್ಸೆ ಕೊಡ್ತಾರೆ. ನಂತರ ಅಂದರೆ ಅವ್ರು ಏನು ಎತ್ತ ಯಾಕೆ ಅವರು ದೂರ ಆಗೋದ್ರಿಂದ ನೀನು ಮೌನವಾಗಿರಬೇಕು, ಸುಧಾರಿಸ್ಕೊಳ್ಬೇಕು, ಸಂಭಾಳಿಸ್ಬೇಕು ಆ ಪರಿಸ್ಥಿತಿನ ಅಂತೇಳಿ ನಿಮಗೆ ಮೊದಲೇ ಚಿಕಿತ್ಸೆ ಕೊಡಲಾಗುತ್ತೆ. ನಂತರ ಅವರನ್ನು ದೂರ ಮಾಡಿದಾಗ ನೀವು ಅದರಿಂದ ಬೇರೆ ಹೊರಗೆ ಬರ್ತೀರಾ, ಅದರಿಂದ ಒಂದು ತಿರುವು ತಗೊಳ್ತೀರಿ. ಇದು ಡೈವರ್ಸ್ ಆದರೂ ಆಗಿರ್ಬೋದು. ಒಮ್ಮೆಲೆ ನೀವು ಇವತ್ತು ಮದುವೆ ಆದರೆ ಮಾರನೇ ಡೈವರ್ಸ್ ಕೊಡೋದಿಲ್ಲ ಅಲ್ವಾ. ಆ ವ್ಯಕ್ತಿ ಏನು, ಅವಳು ಹೇಗೆ, ಅವನು ಹೇಗೆ, ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತಾ ಇಲ್ಲ, ಅವರು ಹೇಳಬೇಕು ಅಂದರೆ ಹೆಸರಿಗೆ ಮಾತ್ರ ಗಂಡ ಹೆಂಡತಿ ಆಗಿದ್ರಾ, ಇಲ್ಲ ಅಂದರೆ ಅಲ್ಲಿ ಒಂದು ಒಳ್ಳೆಯ ರೀತಿಯ ಸಂಬಂಧ ಇತ್ತಾ, ಇಲ್ಲ ದೈಹಿಕ ಮಾನಸಿಕವಾಗಿ ಏನಾದರೂ ಹಿಂಸೆ ನಡೀತಿತ್ತಾ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಂದಿಷ್ಟು ನೋವು ಉಂಡ ಮೇಲೆ ನೀವು ಆ ತೀರ್ಮಾನಕ್ಕೆ ಬರ್ತೀರಾ. ಅಂದರೆ ಅಲ್ಲಿ ನಿಧಾನಕ್ಕೆ ಚಿಕಿತ್ಸೆ
ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನಿಧಾನಕ್ಕೆ, ಅಂದರೆ ನೀವು ಅದರಿಂದ ಹೊರಗೆ ಹೋಗ್ಬೋದು, ಆ ದಾರಿ ನೋಡ್ಕೊಳ್ಳೋಕೆ ಒಂದು ಸಿದ್ಧತೆ ನಡೆಯುತ್ತೆ. ಇಲ್ಲಾಂದರೆ ಅಲ್ಲಿ ಅದನ್ನು ಸಂಭಾಳಿಸಿ ಸರಿಪಡಿಸ್ಕೊಳ್ತೀರಾ ಅನ್ನೋ ರೀತಿಲೂ ಕೂಡ ನೀವು ಕೆಲವೊಂದು ಬದಲಾವಣೆನ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿ ನಿಧಾನವಾಗಿ ನಿಮಗೊಂದು ಹೀಲಿಂಗ್ ನಡೀತಾ ಇರುತ್ತೆ ಗುರುವಿನ ಶರಣದಲ್ಲಿದ್ದಾಗ. ಹಾಗಾಗಿ ಕೆಲವೊಂದು ಸಾರಿ ನೀವು ಆ ಒಂದು ಸಂಬಂಧದಿಂದ ಹೊರಗೆ ಬಂದಿದ್ದೀರಾ ತಿಳ್ಕೊಂಡು, ಇಲ್ಲಾಂದರೆ ಆ ಸಂಬಂಧವನ್ನು ಸರಿಪಡಿಸ್ಕೊಂಡಿದ್ದೀರಾ ಕೆಲವರು ಅನ್ನೋ ರೀತಿಲಿ ಕಾಣಿಸ್ತಿದೆ. ಇದಕ್ಕೆ ಗುರುವಿನ ದಯೆ, ಭಗವಂತನ ಕರುಣೆ ಇದ್ದಿದ್ದರಿಂದನೇ ಇದು ಸಾಧ್ಯವಾಗಿದೆ ಅನ್ನೋ ರೀತಿಲಿ ಕೆಲವರ ಒಂದು ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗಿದೆ. ಅಂದರೆ ಎಲ್ಲ ನಾನೇ ಮಾಡ್ತೀನಿ ಅನ್ನೋದಕ್ಕಿಂತ ಅಂದ್ಕೊಳ್ಳೋದನ್ನು ಬಿಟ್ಟು ಒಂದು ಸಣ್ಣ ಅಹಂಕಾರವನ್ನು ತ್ಯಜಿಸಿ, ಭಗವಂತ ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ನೀವೇ ಇದಕ್ಕೊಂದು ತೀರ್ಮಾನ ಕೊಡಬೇಕು ಅನ್ನುವ ನಿಮ್ಮ ಒಂದು ಸಮಯ ಪ್ರಜ್ಞೆಯ ಒಂದು ದೃಢ ವಿಶ್ವಾಸದ ಸಮರ್ಪಣೆ ನಿಮ್ಮ ಕುಟುಂಬವನ್ನು ಸಂಭಾಳಿಸಿದೆ. ಹಾಗೆ ಅಲ್ಲಿ ನೀವು ಅದನ್ನು ಸಂಭಾಳಿಸಿ ಒಳ್ಳೆ ರೀತಿಯಲ್ಲಿ ಅದನ್ನು ಕಾಪಾಡ್ಕೊಂಡಿದ್ದೀರಾ. ಹಾಗೆ ಕೆಲವೊಂದು ಸರಿ ಅದು ಆಗೋದೇ ಇಲ್ಲ, ಇದರಿಂದ ಹೊರಗೆ ಹೋಗೋದೇ ಉತ್ತಮ ಅನ್ನೋ ರೀತಿಯಲ್ಲಿ ಹೊರಗೂ ಕೂಡ ಬಂದು ಹೊಸ ಒಂದು ಜೀವನವನ್ನು ಕಂಡುಕೊಂಡಿದ್ದೀರಾ. ನಿಮಗೆ ಕೆಲವು ಸಂಬಂಧಗಳು ದೂರ ಆಗಿದ್ದಾವೆ, ಕೆಲವು ಸಂಬಂಧಗಳಿಂದ ನೀವು ಹೊರಗೆ ಬಂದಿದ್ದೀರಾ ಅಂದರೆ ಇದು ಒಳಗೆ ನೀವು ಖುಷಿಯಾಗಿದ್ದೀರಾ ಅನ್ನೋ ರೀತಿಯಲ್ಲೇ ಕಾಣಿಸ್ತಿದ್ದಾರೆ. ಇದು ಸತ್ಯ. ನೀವು ಭೌತಿಕವಾಗಿ ಅದನ್ನು ತೋರಿಸ್ಕೊಳ್ದೇ ಇರ್ಬೋದು, ಹೊರ ಜಗತ್ತಿಗೆ ನೀವು ಅದನ್ನು ತೋರಿಸ್ಕೊಳ್ದೇ ಇರ್ಬೋದು. ಆದರೆ ಇಲ್ಲಿ ಸತ್ಯ ಏನಂದರೆ ನಿಮಗೆ ಒಳಗೆ ಸಂತೋಷ ಇದೆ ಆ ಸಂಬಂಧದಿಂದ ಹೊರಗೆ ಬಂದದ್ದು. ಯಾಕಂದರೆ ಅದು ಅಷ್ಟೊಂದು ನಿಮಗೆ ನೋವು ಕೊಟ್ಟಿತ್ತು. ಈ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಸುತ್ತುವರೆದ ವಾತಾವರಣದಲ್ಲಾಗಿರ್ಬೋದು, ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ರೋ, ಹಾಗೆ ಯಾವ ವಿಚಾರಕ್ಕಾಗಿ ಹೆದರ್ತಾ ಇದ್ರು ಅಂದರೆ ಒಂದಿಷ್ಟು ವಿಚಾರಗಳು ಹೇಗೆ ಅಂದರೆ, ಕುಳಿತುಕೊಂಡು ಅವರು ಇನ್ನೊಬ್ಬರನ್ನ ನೋಡಿ ಆಡ್ಕೊಳ್ತಾ ಇರ್ತಾರೆ. ಅವರನ್ನು ದುರ್ಬಲತೆಗೆ ಜಾರಿಸೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಅವರ ಸತ್ಯವನ್ನು ಅವರು ಮರೆಮಾಚ್ತಾ ಇರ್ತಾರಲ್ವ, ಅಂದರೆ ಒಂದು ಸುಳ್ಳಿನ ಮೇಲೆ ನಿಂತಿರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಅವರ ಜೀವನ. ಅವರು ನಿಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಅವರ ಸತ್ಯವನ್ನು ಅವರು ಮರೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಎದುರಿಗೆ ಒಳ್ಳೆಯವ್ರ ಥರ ಇದ್ದಾರೆ, ಹಾಗೆ ನಿಮ್ಮ ಆಸರೆ ತಗೊಂಡು ಅವರು ಒಂದಿಷ್ಟು ಪರಿವರ್ತನೆಯನ್ನು ತಗೊಂಡಿದ್ದಾರೆ ಜೀವನದಲ್ಲಿ. ಅಂದರೆ ನಿಂತಿದ್ದಾರೆ, ನಿಮ್ಮ ಆಸರೆಯನ್ನು ತಗೊಂಡು ನಿಂತೋರೇ ಕೂಡ ನಿಮ್ಮ ಜೀವನದ ಕಥೆಯನ್ನು ವಿಚಿತ್ರಗೊಳಿಸಿ, ಛಿದ್ರಗೊಳಿಸಿ, ಅಲ್ಲೇನೋ ಒಂದಿಷ್ಟು ಸಮಸ್ಯೆಗಳನ್ನು ತಂದಿಷ್ಟು ಅವರು ನಿಮ್ಮ ಒಂದು ಜೀವನದ ಮೇಲೆ ಅವರು ಬದುಕಲಿಕ್ಕೆ, ಅಂದರೆ ಒಂದು ಮನೆ ಕಟ್ಕೊಂಡು ಬದುಕಬೇಕು, ಜೀವನ ಕಟ್ಕೊಂಡು ಬದುಕಬೇಕು ಅಂತೇಳಿ, ಅಂದರೆ ಒಟ್ಟಾರೆಗೆ ಲಾಭಕ್ಕಾಗಿ ಇಲ್ಲಿ ನಿಮ್ಮನ್ನು ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಶತ್ರುವು ಕೂಡ ಲಾಭಕ್ಕಾಗಿ ನಿಮ್ಮೆದುರಿಗೆ ನಗ್ತಾ ಇದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೊದಲಿಗೆ ನಿಮಗೆ ಏನೂ ಅರ್ಥ ಆಗಿರಲಿಲ್ಲ, ಅವರಿಗೋಸ್ಕರನು ಅಂದರೆ ಕೆಲಸ ಮಾಡಿಕೊಡ್ತಿದ್ರಿ, ನಿಮ್ಮ ಕೆಲಸನೂ ಮಾಡ್ಕೊಳ್ತಾ ಇದ್ರಿ, ತುಂಬ ಆಯಾಸದಲ್ಲಿದ್ರಿ. ಅಂದರೆ ನಿಮಗೆ ಎಲ್ಲೋ ನಾನು ಅವರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡೋಣ, ನಾನೂ ಮಾಡ್ಕೊಳ್ಳೋಣ, ಅವರು ನನ್ನವರೇ ಅನ್ನೋ ರೀತಿಯಲ್ಲಿ ಭಾವ ಇತ್ತು. ಹಾಗಾಗಿ ಆ ಶತ್ರುಗಳ ಮನಸ್ಥಿತಿ ನಿಮಗೆ ಅರ್ಥ ಆಗಲಿಲ್ಲ. ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ, ಯಾಕಂದರೆ ಇಲ್ಲಿ ಗುರು ಬಂದ ಮೇಲೆ ಅಲ್ಲಿ ಯಾರು ಕೆಟ್ಟವರು, ಸುತ್ತುವರೆದು ಮೋಸ ಆಗಿರ್ಬೋದು, ವಂಚನೆ ಆಗಿರ್ಬೋದು, ಯಾವುದೋ ರೀತಿ ಒಂದು ಯೋಜನೆ ಮಾಡಿಕೊಂಡು ನಿಮ್ಮಿಂದ ಲಾಭ ಪಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಅನಿವಾರ್ಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಖಂಡಿತ ಅವರನ್ನು ನಿಮ್ಮ ಜೀವನದಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಅದೇ ಆಗಿದ್ದು ಇಲ್ಲಿ. ಗುರು ಬಂದ ಮೇಲೆ ಅವರ ಒಂದು ವಿಚಾರಗಳು, ಒಂದಿಷ್ಟು ವಿಚಾರಗಳು, ಸತ್ಯಗಳು ನಿಮಗೆ ತಿಳಿದು, ಅದು ಸ್ನೇಹಿತನ ವಿಚಾರದಾಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ನಿಮ್ಮ ಹತ್ರನೇ ಇಸ್ಕೊಂಡು, ನಿಮ್ಮ ಹತ್ರನೇ ತಿಂದು, ನಿಮ್ಮ ಜೀವನದಲ್ಲಿ ನಿಮ್ಮಿಂದನೇ ಒಂದು ಆಸರೆ ಪಡ್ಕೊಂಡು ಬದುಕಿದವರು ನಿಮ್ಮ ಬಗ್ಗೆನೇ ಯಾವ ರೀತಿ ಎಲ್ಲ ಒಂದು ವಿಚಾರವನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಹರಡ್ತಾ ಇದ್ದಾರೆ. ಹಾಗೆ ನಿಮ್ಮ ಒಂದು ಜೀವನವನ್ನು ಹಾಳು ಮಾಡಿ ಅವ್ರು ಬದುಕಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರಲ್ಲ, ಅವರು ಈಗ ಅಂದರೆ ಅವರ ವಿಚಾರಗಳೆಲ್ಲ ಹೊರಗೆ ಬಂದು ನೀವು ಅವರನ್ನು ಇಗ್ನೋರ್ ಮಾಡುವಂತಾಯಿತು. ಸರಿಸಿ ನಿಮ್ಮ ಜೀವನದಲ್ಲಿ ಈಗ ಒಂದು ಬಲವಾದ ನೆಲೆಯೊಂದಿಗೆ, ಅಂದರೆ ಒಂದು ಮನಸ್ಥಿತಿಯನ್ನು ಶಾಂತ ಮಾಡಿಕೊಂಡು ಯಾವ ರೀತಿ ಆಯ್ತಲ್ಲ, ನನಗೆ ಎಷ್ಟು ನಂಬಿಕೆ ಇಟ್ಟವರೇ ನನಗೆ ಮೋಸ ಮಾಡಿದ್ರಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ತುಂಬ ಮೊದಲಿಗೆ ನೋವಾಯಿತು. ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಯಿತು ಮೊದಲಿಗೆ. ಆದರೆ ಗುರುವಿದ್ದರಿಂದ ಒಂದೊಂದೇ ರೀತಿಯಲ್ಲಿ ನೀವು ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು. ಅವರ ಒಂದು ಧ್ಯಾನ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ಇವೆಲ್ಲವೂ ನಿಮ್ಮನ್ನು ಅದರಿಂದ ಆಚೆಗೆ ತಂದವು, ಹೀಲ್ ಮಾಡಿದ್ವು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಯಾವುದೇ ಸಂಬಂಧಗಳು ಕಾರಣವಿಲ್ಲದೆ ಬರೋದು ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ನಿಮ್ಮ ಜೀವನಕ್ಕೆ ಒಬ್ಬರು ಬಂದಿದ್ದಾರೆ, ಅವರನ್ನು ನೀವು ತುಂಬ ಪ್ರೀತಿಸ್ತಾ ಇದ್ದೀರಾ. ಇದ್ದಕ್ಕಿದ್ದ ಹಾಗೆ ಯಾರದ್ದೋ ಒಂದು ವಿಚಾರದಿಂದ, ಮಧ್ಯಪ್ರವೇಶದಿಂದ ಅಲ್ಲಿ ಏನೋ ಒಂದಿಷ್ಟು ಗಲಾಟೆಗಳು ನಡೆದು ಅವರು ದೂರ ಆಗಿದ್ದಾರೆ. ಆದರೆ ನಿಮಗೆ ಅವರು ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇದೆ ಅಂದರೆ ಖಂಡಿತ ಅವರು 3 ತಿಂಗಳ ಒಳಗೆ ಮರಳಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇಲ್ಲಿ ಅವರ ಮತ್ತು ನಿಮ್ಮ ಮಧ್ಯೆ ಒಂದಿಷ್ಟು ಏನು ಅನುಚಿತ ಘಟನೆ ನಡೆದಿರುತ್ತಲ್ಲ, ಅದನ್ನು ನೀವು ಯಾವತ್ತೂ ನೆನಪು ಮಾಡ್ಕೊಳ್ಬಾರ್ದು. ಅವರ ಮತ್ತು ನಿಮ್ಮ ಮಧ್ಯೆ ಏನೋ ಒಂದಿಷ್ಟು ಪ್ರೀತಿಯ ವಿಚಾರಗಳು ನಡೆದಿರುತ್ತಲ್ಲ, ಒಂದು ನಿಮಗೆ ಮನಸ್ಸಿಗೆ ನೆಮ್ಮದಿ, ತೃಪ್ತಿ ಕೊಡುವಂಥ ವಿಚಾರಗಳು ಮಾತಾಡಿರ್ತೀರಲ್ಲ, ಆ ಮಾತುಗಳನ್ನು ಮಾತ್ರ ನೀವು ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ನೆನಪು ಮಾಡ್ಕೊಳ್ಬೇಕು. ಆಗ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸ್ಕೊಡುತ್ತೆ, ಅವರಿಗೆ ರವಾನಿಸುತ್ತೆ ಕೂಡ. ಹಾಗಾಗಿ ಅಲ್ಲಿ ಎಂಥದ್ದೇ ಮಧ್ಯಪ್ರವೇಶ ಆಗಿರುವ ಸಂಬಂಧಗಳು ದೂರ ಆಗ್ತವೆ, ನಿಮ್ಮಿಬ್ಬರ ಒಂದು ಸಂಬಂಧ ಗಟ್ಟಿಯಾಗುತ್ತೆ. 3 ತಿಂಗಳಲ್ಲಿ ಅವರು ಮರಳುವ ಸಾಧ್ಯತೆ ತುಂಬಾ ಕಾಣಿಸ್ತಾ ಇದೆ. ನೀವು ಯಾವ ರೀತಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರೋ, ಅದರ ಮೇಲೆ ನಿಂತಿದ್ದೀರೋ, ಅದು ಬೇಕೇ ಬೇಕು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರುವಿನಲ್ಲಿ ಪ್ರಾರ್ಥನೆ ಆಗಿರ್ಬೋದು, ಮನಸ್ಸಲ್ಲಿ ಅವರ ವಿಚಾರವಾಗಿ ನೀವೊಂದು ಒಳ್ಳೆ
ಒಳ್ಳೆಯದನ್ನು ಯೋಚಿಸ್ತಾ ಇದ್ದೀರಾ. ನಿಮ್ಮ ಕುಟುಂಬ ಇಬ್ಬರೂ ಸೇರಿ ನಿಮ್ಮ ಕುಟುಂಬದ ಒಂದು ಕನಸನ್ನು ಕಾಣ್ತಾ ಇದ್ದೀರಾ, ಮುಂದೆ ಹೀಗಿರಬೇಕು ಹಾಗಿರಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮ ಪ್ರತಿಕ್ರಿಯೆ ಅವರನ್ನು ಹೋಗಿ ತಲುಪ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಖಂಡಿತ ಅವರು ಮರಳಿ ಬರುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಈಗ ನಿಮ್ಮ ಪ್ರಸ್ತುತ ಎನರ್ಜಿಯ ಪ್ರಕಾರ ನೀವು ದೂರ ಆಗಿರ್ಬೋದು, ಆದರೆ ಅವ್ರ ಜೊತೆನೇ ನಾನು ಪೂರ್ತಿ ಜೀವನ ಕಳಿಬೇಕು ಅನ್ನೋ ರೀತಿಲಿ ನೀವು ನಿರ್ಣಯ ತಗೊಂಡ್ಬಿಟ್ಟಿದ್ದೀರಾ. ಅದು ಕೇವಲ ಈ ಜನ್ಮದ ಜೊತೆ ಅಲ್ಲ ಅನ್ನೋ ರೀತಿಲಿ ಕಾಣಿಸ್ತದೆ. ಹಾಗಾಗಿ ಹಳೆಯ ಲೆಕ್ಕದ ಏನೋ ಒಂದು ಸಮಸ್ಯೆಯಲ್ಲಿ ಅಡ್ಡಿ, ಆತಂಕ, ಬ್ಲಾಕೇಜ್ಗಳನ್ನು ಉಂಟು ಮಾಡಿತ್ತು. ಗುರುವಿನ ಶರಣದಲ್ಲಿ ಸರಿಯಾದ ಸಮಯಕ್ಕೆ ನೀವಿರೋದ್ರಿಂದ ಇಲ್ಲಿ ಅದರಲ್ಲಿರುವ ಒಂದು ಬ್ಲಾಕೇಜ್ಗಳನ್ನು ಗುರು ಅಂದರೆ ಆ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಬಾಬಾ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಖಂಡಿತ ಈ ಒಂದು ಕಠೋರ ಪರೀಕ್ಷೆ ಅಂತಲೇ ಹೇಳ್ಬೋದಿದೆ. ಯಾಕಂದರೆ ಒಬ್ಬರನ್ನ ತುಂಬ ಪ್ರೀತಿ ಮಾಡೋರನ್ನ ದೂರ ಮಾಡ್ಕೊಳ್ಳೋದು ಅಂದರೆ ಅದು ಸಹಿಸಿಕೊಳ್ಳಲಾಗದಷ್ಟು ನೋವನ್ನು ಕೊಡ್ತದೆ. ಅಂದರೆ ಅವರು ಕೆಲವೊಂದು ಸಾರಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಾಗಲೂ ಕೂಡ ತುಂಬಾ ನೋವು ಕೊಡುತ್ತೆ, ವೇದನೆ ಕೊಡುತ್ತೆ ಅಲ್ವಾ. ಆ ವೇದನೆಯಲ್ಲಿ ನೀವು ನಿಂತಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಅವರು ಅರ್ಧ ಸತ್ಯವನ್ನು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದಾರೆ, ಇನ್ನು ಉಳಿದದ್ದು ಸುಳ್ಳನ್ನು ಅವರ ಮನಸ್ಸಿಗೆ ತುಂಬಿಸಲಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆ, ಗುರುವಿನಲ್ಲಿ ನೀವು ಮಾಡಿದ ಸಂಕಲ್ಪ, ಒಂದು ಮ್ಯಾನಿಫೆಸ್ಟ್ ಏನು ಮಾಡ್ತಾ ಇದ್ದೀರಾ, ಖಂಡಿತ ಇನ್ನುಳಿದ ಅರ್ಧ ಅಸತ್ಯವನ್ನು ಅವರಿಂದ ದೂರ ಮಾಡಿ ಅವರಿಗೆ ಪೂರ್ಣ ಸತ್ಯ ಗೊತ್ತಾಗುವಂಥ ಸಮಯವನ್ನು ತರ್ತಾ ಇದೆ. ಹಾಗಾಗಿ ಸ್ವಲ್ಪ ನೀವು ಅವ್ರ ಬಗ್ಗೆ ತುಂಬ ಯಾವ ರೀತಿ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಪ್ರೇಮದ ಒಂದು ಭಾಗ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಅದು ವೈಯಕ್ತಿಕ ಸಂಬಂಧ, ಪ್ರೇಮಿಗಳ ಸಂಬಂಧ ಎರಡರಲ್ಲೂ ಕನೆಕ್ಟ್ ಆಗ್ತದೆ ವಿಚಾರ. ನೀವಿಬ್ಬರು ಮದುವೆ ಆದಾಗ ಇದೊಂದು ಸುಂದರ ಮಿಲನ ಅನ್ನೋ ರೀತಿಲಿ ನೀವಿಬ್ಬರು ಕನಸು ಕಟ್ಕೊಂಡಿದ್ರಿ ಒಂದಿಷ್ಟು. ಅದರಲ್ಲೂ ನಿಮ್ಮ ಕನಸು ತುಂಬ ಹೆಚ್ಚಿತ್ತಿನ್ನು. ಯಾಕಂದರೆ ನೀವೇನೇನೋ ಆ ಒಂದು ಸಂಬಂಧ ಇಟ್ಕೊಂಡು ಯಾವೆಲ್ಲ ರೀತಿಯಲ್ಲಿ ಒಂದು ಕಲ್ಪನೆ ಮಾಡ್ಕೊಂಡಿದ್ರಲ್ಲ, ಅದು ತುಂಬಾ ಪಾಸಿಟಿವ್ ಆಗಿತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಅದು ವಾಸ್ತವ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಮರಳಿ ಬರುವ ಸಿದ್ಧತೆ ನಡೀತಾ ಇದೆ. ಖಂಡಿತ ಈಗ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದೆ. ಅಂದರೆ ಯಾವ ರೀತಿ ಅಂದರೆ ಒಂದು ಮನಸ್ತಾಪ ಬಂದು ದೂರ ಆಗಿರ್ಬೋದು, ಏನೇ ನಡೆದಿರ್ಬೋದು ಘಟನೆಗಳು. ಆದರೆ ನಿಮಗೊಂದು ಪರೀಕ್ಷೆನೂ ಆಗಿರ್ಬೋದು, ಇಲ್ಲ ಇದು ನೀವು ಯಾರಿಗೋ ಹಿಂದೆ ಮಾಡಿದ ಒಂದು ಘಟನೆ ಆಗಿರ್ಬೋದು. ನೀವು ತಂದೆ ತಾಯಿ ಮಕ್ಕಳು ಯಾವ ಒಂದು ಸಂಬಂಧವನ್ನು ಸ್ವಲ್ಪ ದೂರ ಅಗಲ ಮಾಡಿದ್ರಲ್ಲ, ಅದರ ಒಂದು ಪಾಠ ಇಲ್ಲಿ ಕಲಿತಾ ಇರ್ಬೋದು. ಒಟ್ಟಾರೆಯಾಗಿ ಗುರು ಹೇಳಿರೋದೇನು, ಪಶ್ಚಾತ್ತಾಪ ಪಟ್ಟು ನನ್ನ ಶರಣಕ್ಕೆ ಬಂದರೆ ಕ್ಷಮಿಸು ಎಂದರೆ ನಾನು ಮತ್ತೊಂದು ಅವಕಾಶವನ್ನು ಅವರಿಗೆ ಕೊಡ್ತೀನಿ ಅನ್ನೋ ರೀತಿ ಗುರು ಹೇಳಿದರೆ, ಅವರ ಶರಣದಲ್ಲೇ ನೀವು ನಿಂತಿರೋದ್ರಿಂದ ಖಂಡಿತ ಈ ಪರಿಸ್ಥಿತಿಯನ್ನು ನೀವು ಬದಲಾಯಿಸ್ಕೊಳ್ಬಹುದು. ಇಲ್ಲಿ ಅಸಂಭವ ಅನ್ನೋದು ಏನೂ ಇಲ್ಲ. ಆ ವ್ಯಕ್ತಿನೇ ನಿಮ್ಮ ಎದುರಿಗೆ ಬರ್ಬೋದು, ಭೇಟಿ ಆಗ್ಬೋದು, ಇಲ್ಲ ಮೆಸೇಜ್ ಬರ್ಬೋದು, ಇಲ್ಲ ಯಾರದ್ದಾದ್ರೂ ಮೂಲಕ ನಿಮಗೊಂದು ಅವರ ವಿಚಾರ ತಿಳಿಬೋದು ಕೆಲವು ದಿನಗಳಲ್ಲಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದು ನಿಮಗೆ ಪರೀಕ್ಷೆನೂ ಆಗಿದೆ, ಹಾಗೆ ಇಲ್ಲಿ ನಿಮಗೊಂದು ಪಾಠವೂ ಆಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ತುಂಬ ಪಾಸಿಟಿವ್ ಆಗಿ. ಹಾಗಾಗಿ ಎಲ್ಲೆಲ್ಲೋ ಹೋಗಿ ಹಣ ಕೊಟ್ಟು ಈ ಸಂಬಂಧವನ್ನು ಸರಿಪಡಿಸ್ಕೊಳ್ತೀನಿ ಅನ್ನೋದಕ್ಕಿಂತ ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಶರಣಾಗಿದ್ದೀರಾ, ಭಗವಂತನಲ್ಲಿ ಶರಣಾಗಿದ್ದೀರಾ ಅಂದರೆ ಅಲ್ಲೇ ಒಂದು ಪ್ರಾರ್ಥನೆ ಮಾಡಿ, ನನಗೆ ತಿಳಿಯದೇನೋ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಯಾವಾಗಾಗಿರ್ಬೋದು ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದೇನೋ, ಅದಕ್ಕೋಸ್ಕರ ಈ ಸಮಸ್ಯೆ ನನ್ನ ಎದುರಿಗೆ ಬಂದಿದೆ ತಂದೆ, ನಾನು ಏನು ಮಾಡಿದ್ದೀನೋ ಅದು ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ಕಾಣಿಸ್ತಾ ಇದೆ. ಖಂಡಿತ ನನ್ನ ತಪ್ಪನ್ನು ಕ್ಷಮಿಸಿ, ನನಗೊಂದು ಬದುಕಲಿಕ್ಕೆ ಅವಕಾಶ ಕೊಡಿ. ಇನ್ನು ಮುಂದಿನ ಈ ವರ್ತಮಾನದಲ್ಲಿ ನಾನು ಏನು ಜೀವಿಸ್ತೀನಲ್ಲ, ಆ ಸಮಯದಲ್ಲಿ ನನ್ನಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಬಾಬಾ, ನಾನು ನಿಮ್ಮ ಉಪದೇಶಗಳನ್ನು ನಡ್ಕೊಳ್ತೀನಿ ದೇವ್ರಿ ಅನ್ನೋ ರೀತಿಲಿ ಆ ಭಗವಂತನಿಗೆ, ಆ ಗುರುವಿಗೆ ಶರಣಾದರೆ ಇದರಲ್ಲಿ ಖಂಡಿತ ಪರಿವರ್ತನೆ ಸಿಗುತ್ತೆ. ಯಾಕಂದರೆ ನಿಮ್ಮ ಸೃಷ್ಟಿಗೆ ಕಾರಣ ಅವರು, ಜನ್ಮದಾತರು ನಿಮ್ಮ ತಂದೆ ತಾಯಿನೇ ಆಗಿರ್ಬೋದು, ಆದರೆ ಸೃಷ್ಟಿಗೆ ಕಾರಣ ಅವರೇ ಆಗಿದ್ದಾರಲ್ವ ನಿಮ್ಮ ಸೃಷ್ಟಿಗೆ. ಹಾಗಾಗಿ ಇಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಗುರುವು ಬಯಸಿದರೆ ಖಂಡಿತ ಆ ಬದಲಾವಣೆ ನಿಮಗೆ ಸಿಗುತ್ತೆ. ಹಾಗಾಗಿ ಅವರ ಶರಣದಲ್ಲೇ ಹೋಗಿ. ಮನುಷ್ಯರು ನಿಮಗೆ ಮಾರ್ಗದರ್ಶನ ಮಾಡ್ಬೋದು, ನೀವೆಲ್ಲೇ ಹೋದರೂ ನೀವು ಹಣ ಖರ್ಚು ಮಾಡಿ ಏನೇ ಮಾಡಿದರೂ ಅದಕ್ಕೊಂದು ಪೂಜೆ ಪುನಸ್ಕಾರ ಇಲ್ಲ ಒಂದಿಷ್ಟು ಸಜೆಷನ್ ಕೊಡ್ಬೋದು. ಆದರೆ ಕರ್ಮವನ್ನು ಬದಲಾಯಿಸುವ ಶಕ್ತಿ ಭಗವಂತನಿಗೆ ಮಾತ್ರ ಇದೆ. ಅದು ಕೂಡ ನಿಮ್ಮ ಮೂಲಕ ಬದಲಾಯಿಸ್ತಾರೆ ಅವರು. ಅಂದರೆ ನೇರವಾಗಿ ನೀವೇನೇ ತಪ್ಪು ಮಾಡಿದ್ರು ಅದನ್ನು ಪರಿಹಾರ ಮಾಡೋದಿಲ್ಲ, ನಿಮ್ಮ ಮೂಲಕ ಯಾವ ರೀತಿ ಕೆಲಸಗಳಾಗ್ತವೆ, ಯಾವ ಉದ್ದೇಶದ ಕರ್ಮಗಳಾಗ್ತವೆ ಅನ್ನೋದ್ರ ಮೇಲೆ, ಇಲ್ಲ ಅದನ್ನು ನಿಮ್ಮ ಮೂಲಕ ಮಾಡಿಸುವ ಮೂಲಕ, ಅಂದರೆ ಅವರ ಶರಣದಲ್ಲಿ ತಗೊಂಡು ನಿಮ್ಮ ಮೂಲಕ ಆ ಕರ್ಮಗಳನ್ನು ಮಾಡಿಸುವ ಮೂಲಕ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡಿ, ನಿಮ್ಮ ಕರ್ಮದ ಅಂದರೆ ಒಳ್ಳೆಯ ಕರ್ಮದ ವೃದ್ಧಿ ಮಾಡಿ ಆ ಕೆಟ್ಟ ಕರ್ಮವನ್ನು ಅಳಿಸಿ ಅಲ್ಲಿ ಒಂದಿಷ್ಟು ಬರಹವನ್ನು ಬದಲಾವಣೆ ಮಾಡ್ತಾರೆ. ಯಾಕಂದರೆ ಪ್ರತಿ ಕರ್ಮದ ಆಧಾರದ ಮೇಲೆ ಒಂದು ಬರವಣಿಗೆ ಅನ್ನೋದು ನಡೆಯುತ್ತೆ. ಖಂಡಿತ ಅದು ನಿಮ್ಮ ವಿಚಾರದಲ್ಲೂ ನಡಿಬೋದು ಅನ್ನೋ ರೀತಿಯಲ್ಲಿ ತುಂಬಾ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಮದುವೆಯ ಬಂಧನದಲ್ಲಿ ನೀವಿಬ್ಬರು ಬಂದಿಯಾಗಿದ್ದೀರಾ ಅಂದರೆ ಅದು ಕಾಕತಾಳೀಯವಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ಹಿಂದಿನ ಜನ್ಮದ ಸಾಲವಾಗಿದೆ ಅಂತಲೇ ಬರ್ತಾ ಇದೆ. ಒಂದು ಸುಂದರವಾದ ಜೀವನವನ್ನು ಕಟ್ಕೊಳ್ಬೇಕು ಅಂತೇಳಿ ನೀವು ಹಿಂದೆ ಆಯ್ಕೆ ಮಾಡಿಕೊಂಡು ಈ ಜನ್ಮದಲ್ಲಿ ಒಬ್ರನ್ನೊಬ್ಬರು ಪಡ್ಕೊಂಡಿದ್ದೀರಾ. ಇಲ್ಲ ಅಲ್ಲಿ ಋಣ ತೀರಿಸ್ಬೇಕು ಅನ್ನೋದು ಆಗಿರುತ್ತೆ. ಇಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಗಂಡ ಹೆಂಡ್ತಿನೇ ಆಗಿದ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸಂಬಂಧಗಳಲ್ಲಿ ನೀವು ಇದ್ರಿ ಅನಿಸುತ್ತೆ. ಆ ಸಂಬಂಧವನ್ನು ಈ ಸಂಬಂಧದ ಮೂಲಕ ನಾನು ಪೂರ್ಣಗೊಳಿಸ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಬಂಧದಲ್ಲಿ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಯಾವುದೇ ಒಂದು ಪೂಜೆ ಮಾಡಿ, ಯಾವುದೇ ಒಂದು ಸಂಕಲ್ಪ ಮಾಡಿ, ಎಲ್ಲೇ ಹೋಗಿ
ಗ್ರಹಗತಿಗಳು ಬದಲಾಗಬೇಕು, ನಂದು ಗ್ರಹ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ ಒಂದು ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಎಲ್ಲದಕ್ಕೂ ಮಿಗಿಲಾದದ್ದು ಕರ್ಮ. ಆ ಕರ್ಮದಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನೀವು ಹೋಗಿ ರಾಶಿ ಚೆನ್ನಾಗಿಲ್ಲ, ಈ ವರ್ಷ ಚೆನ್ನಾಗಿಲ್ಲ ಅಂದರೆ ಗ್ರಹಗತಿ ಚೆನ್ನಾಗಿಲ್ಲ, ಗುರುಬಲ ಇಲ್ಲ, ಅದಿಲ್ಲ ಇದಿಲ್ಲ ಅಂಥೇಳಿ ನೀವು ಹೋಗಿ ಏನೇ ಮಾಡಿದರೂ ಕೂಡ ಕರ್ಮದ ಉದ್ದೇಶ ಸರಿ ಇರಬೇಕು, ಇದು ಕೂಡ ಫಲ ಕೊಡಬೇಕು. ಅಂದರೆ ಈ ಪೂಜೆ ಕೂಡ ನೀವೇನು ಒಂದು ಯಜ್ಞ ಮಾಡಿಸ್ತಿರೋ, ಹೋಮ ಮಾಡಿಸ್ತಿರೋ, ಒಂದು ಸಂಕಲ್ಪ ಮಾಡಿ ಒಂದು ವ್ರತ ಮಾಡ್ತಾಯಿದ್ರು, ದೀಪಾರಾಧನೆ ಮಾಡ್ತಿದ್ರು, ಏನು ಮಾಡ್ತಾಯಿದ್ರು ಅದು ಫಲ ಕೊಡಬೇಕು ಅಂದರೆ ಈಗಿನ ವರ್ತಮಾನದ ಪ್ರಸ್ತುತ ಎನರ್ಜಿಯ ಕರ್ಮ ತುಂಬ ಚೆನ್ನಾಗಿರಬೇಕು. ಆ ಕರ್ಮಕ್ಕೆ ಅನುಗುಣವಾಗಿ ಆ ಪೂಜೆ, ಆ ವ್ರತ, ಆ ಸಂಕಲ್ಪ, ನೀವೆಲ್ಲಿ ಹೋಗಿ ಯಜ್ಞ ಮಾಡಿಸಿದ್ರು, ಹೋಮ ಮಾಡಿಸಿದ್ರು, ಯಾವ ದೋಷ ಇದೆ ಅಂತ ಹೇಳಿ ಒಂದು ಪೂಜೆ ಮಾಡಿಸಿದ್ರು, ಇಲ್ಲ ಅಂದರೆ ಒಂದು ನವಗ್ರಹಗಳ ಶಾಂತಿ ಮಾಡಿಸಿದ್ರು, ಅದೆಲ್ಲದೂ ಒಂದು ಫಲ ಕೊಡಬೇಕು ಅಂದರೆ ನಿಮ್ಮ ಈಗಿನ ಪ್ರಸ್ತುತ ಎನರ್ಜಿಯ ಕರ್ಮ ಒಂದು ಪಶ್ಚಾತ್ತಾಪದಲ್ಲಿ ಬದಲಾವಣೆ ಕಂಡಿರಬೇಕು. ಅಂದರೆ ನಾನು ಹಿಂದೆ ನನ್ನಿಂದ ತಪ್ಪಾಗಿದೆ, ಇಲ್ಲ ಯಾವುದೋ ಜನ್ಮದಲ್ಲಿ ತಪ್ಪಾಗಿದೆ, ನನಗೇನೂ ಗೊತ್ತಿಲ್ಲ, ಈಗ ನಿಮ್ಮ ಶರಣಕ್ಕೆ ಬಂದಿದ್ದೀನಿ. ಅದು ಯಾವುದೇ ರೀತಿಯ ಯಜ್ಞ ಹೋಮ ಪೂಜೆ ಏನು ಮಾಡಿಸಿದ್ರು ಅಲ್ಲಿ ನೀವು ಮಾಡ್ತಾ ಇರುವ ಪ್ರಾರ್ಥನೆ ಇದೇ ಆಗಿರಬೇಕು. ಮೊದಲು ನನಗೆ ತಿಳಿದಿಲ್ಲ, ಅದು ಒಂದು ಶಾಂತವಾಗಲಿ, ನನ್ನಿಂದ ಯಾರಿಗೆ ಅನ್ಯಾಯ ಆಗಿತ್ತೋ, ಮೋಸ ಆಗಿತ್ತೋ, ಏನು ತೊಂದರೆ ಆಗಿತ್ತೋ ಅವರ ಜೀವನಕ್ಕೆ ಒಂದು ನೆಮ್ಮದಿ ಸಿಗಲಿ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಮಾಡೋದಲ್ಲ, ಅದು ನನ್ನಿಂದ ಏನು ತಪ್ಪಾಗಿದೆಯಲ್ಲ ಅದಕ್ಕೋಸ್ಕರ ಈ ಕರ್ಮ ನನ್ನನ್ನು ಕಾಡ್ತಾ ಇದೆ. ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಪ್ರೀತಿ ಇಲ್ಲ, ದೂರ ಆಗಿರ್ಬೋದು, ಇಲ್ಲ ಮಕ್ಕಳ ಒಂದು ವಿಚಾರದಲ್ಲಿ ತುಂಬ ನೋವು ಪಡ್ತಾ ಇರ್ಬೋದು, ಇಲ್ಲ ಯಾವುದ್ಯಾವುದೋ ರೀತಿಯಲ್ಲಿ ಒಂದು ಕೆಲಸ ಇಲ್ಲ, ಒಬ್ಬರ ಹತ್ರ ಅವಮಾನ ಮಾಡಿಸ್ಕೊಳ್ತಾ ಇದ್ದೀರಾ, ಇಲ್ಲ ಇನ್ನೇನೇ ಆಗಿದ್ದರೂ ಕೂಡ ಆ ಸಮಯದಲ್ಲಿ ಅದು ಕರ್ಮ ಕಾಡ್ತಾ ಇದೆ ಅಂದರೆ ಅದು ನಿಮ್ಮದೇ ಆದ ಕರ್ಮ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಏನೇ ಒಂದು ಪೂಜೆ ಪುನಸ್ಕಾರ ಯಜ್ಞ ಹೋಮ ಏನೇ ಮಾಡಿಸಿ ಅದೆಲ್ಲವೂ ಕೂಡ ಒಂದು ದೈವಿಕ ಅನುಭವ, ಒಂದು ಮಾರ್ಗ ಆಗಿರುತ್ತೆ ಭಗವಂತನನ್ನು ಸೇರಲಿಕ್ಕೆ, ನಿಮ್ಮನ್ನು ನೀವು ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ, ಭಗವಂತನ ಅಂದರೆ ಶಕ್ತಿಯನ್ನು ನೀವು ಪಡ್ಕೊಳ್ಳೋಕ್ಕೆ. ಆದರೆ ಅದನ್ನು ಪಡ್ಕೊಳ್ಬೇಕು ಅಂದರೆ ನೀವು ಶುದ್ಧೀಕರಣ ಆಗಬೇಕು ಅಂದರೆ ನಿಮ್ಮ ಸುತ್ತ ಒಂದು ಒಳ್ಳೆಯ ಔರ ಬರಬೇಕು, ಹಾಗೆ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀರಾ ಅಂದರೆ ಮೊದಲು ನಿಮ್ಮ ಕರ್ಮ ಬದಲಾಗಬೇಕು. ಅಂದರೆ ಮನಸ್ಸಿನಿಂದನೇ ಬದಲಾಗಬೇಕು, ಅದು ಹೃದಯಪೂರ್ವಕವಾಗಿ ಬದಲಾಗಬೇಕು. ಪೂಜೆ ಕೂತಿದ್ದೀರಾ, ಹೋಮ ಮಾಡಿಸ್ತಾ ಇದ್ದೀರಾ, ಯಜ್ಞ ಮಾಡಿಸ್ತಾ ಇದ್ದೀರಾ, ಆದರೆ ಮನಸ್ಸೆಲ್ಲೋ ಇದೆ, ಮನಸ್ಸಲ್ಲಿ ಏನೇನೋ ಒಂದು ಯೋಜನೆ ಇದೆ, ಅದು ಒಂದು ಅಹಂಕಾರದ ಯೋಜನೆ ಆಗಿರ್ಬೋದು, ಈ ಪೂಜೆ ಮಾಡಿಸಿದ ತಕ್ಷಣ ನನಗೆಲ್ಲ ಸರಿಯಾಗುತ್ತೆ ಅನ್ನೋ ಒಂದು ಭ್ರಮೆ ಆಗಿರ್ಬೋದು. ಭ್ರಮೆಯಲ್ಲಿ ಬದುಕಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಅಲ್ಲಿ ಸಮರ್ಪಣೆ ಆಗಬೇಕು. ಹಿಂದೆ ಏನಾಗಿತ್ತೋ ಮುಂದೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಈ ವರ್ತಮಾನವನ್ನು ನಾನು ಶುದ್ಧವಾಗಿ ಇಟ್ಕೊಳ್ಬೇಕು. ಅಂದರೆ ದಿನನಿತ್ಯದ ಕರ್ಮಗಳು ಒಂದು ಶುದ್ಧವಾದ ಯೋಜನೆಯಲ್ಲಿ, ನಿಮ್ಮ ಯೋಜನೆಯಲ್ಲಿ ಸಾಗಬೇಕು ಗುರುವೇ. ಆ ರೀತಿ ನಿಮ್ಮ ಒಂದು ಶಿಕ್ಷಣ ನನಗೆ ಸಿಗಲಿ, ನಿಮ್ಮ ಆಸರೆ ಸಿಗಲಿ, ನೀವೇ ಬಲವಾಗಿ ನಿಲ್ಲಿ ಅನ್ನೋ ರೀತಿಲಿ ನಿಮ್ಮ ಮಾರ್ಗದರ್ಶನದಲ್ಲೇ ನಾನು ಸಾಕ್ತೀನಿ, ನಿಮ್ಮ ಉಪದೇಶಗಳಂತೆ ನಾನು ನಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವು ಶರಣಾಗಿ ಆ ಹೋಮ ಯಜ್ಞ ಯಾವ ದೇವರಿಗೆ ಮಾಡ್ತಾಯಿದ್ದೀರೋ, ಯಾವ ಗ್ರಹಗತಿಗಳಿಗೆ ಮಾಡ್ತಾಯಿದ್ದೀರೋ ಸರಿಯಾಗಬೇಕು ಅಂತೇಳಿ ಗ್ರಹಗಳಿಗೆ ಆ ಎಲ್ಲರಿಗೂ ಶರಣಾಗಿ. ಅಂದರೆ ಈ ಪಂಚಭೂತಗಳು ಅಂದರೆ ಅಗ್ನಿ ಆಕಾಶ ತತ್ವ ಆಗಿರ್ಬೋದು, ಜಲತತ್ವ ಆಗಿರ್ಬೋದು, ವಾಯುತತ್ವ ಆಗಿರ್ಬೋದು ಅಲ್ವಾ, ಭೂಮಿ ತತ್ವ ಆಗಿರ್ಬೋದು, ಇವೆಲ್ಲವನ್ನು ಒಳಗೊಂಡು ನೀವು ಪೂಜೆ ಮಾಡ್ತಿದ್ದೀರಿ. ಇವು ಹೊರಗೂ ಇದ್ದಾವೆ, ನಿಮ್ಮ ಭೌತಿಕವಾಗಿ ನಿಮ್ಮ ಒಳಗೂ ಕೂಡ ಆಂತರಿಕವಾಗಿ ಇವೇ ಕೆಲಸ ಮಾಡ್ತಿರೋದು. ಹಾಗಾಗಿ ಅವುಗಳನ್ನೇ ಸಾಕ್ಷಿಯಾಗಿಟ್ಕೊಂಡು ನೀವು ಆ ಒಂದು ಯಜ್ಞಕ್ಕೆ ಹೋಮಕ್ಕೆ ಒಂದು ಪೂಜೆಗೆ ಶರಣಾಗಿ ಸಮರ್ಪಣಾ ಭಾವದಿಂದ ನೀವು ಮಾಡಿದಾಗ ಮಾತ್ರ ಆ ಪೂಜೆ ಫಲ ಕೊಡುತ್ತೆ. ತಕ್ಷಣವೇ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದು ನಡೆಯುತ್ತೆ. ಇಲ್ಲ ಅಂದರೆ ನಾನು ಹೋಮ ಮಾಡಿಸ್ತೆ, ಪೂಜೆ ಮಾಡಿಸ್ತೆ, ನಾನು ಯಾವೆಲ್ಲ ರೀತಿಯಲ್ಲಿ ಯಾರು ಏನು ಹೇಳಿದ್ರು ಅದೆಲ್ಲವನ್ನು ಮಾಡಿದೆ, ಆದರೂ ಕೂಡ ನನ್ನ ಜೀವನದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅನ್ನೋದಕ್ಕೆ ಇದೇ ಕಾರಣ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನೇರವಾಗಿ ನಿಮಗೊಂದು ಸತ್ಯದ ಮೆಸೇಜ್. ಇದನ್ನು ಅರಗಿಸಿಕೊಳ್ಳೋಕ್ಕಾಗಲಿಲ್ಲದ್ರೂ ಇದೇ ಸತ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವೀಗ ಮದುವೆ ಆಗಿರುವ ವ್ಯಕ್ತಿ ನಿಮ್ಮ ಹಿಂದಿನ ಜೀವನದಲ್ಲಿ ಒಂದು ಭಾವನಾತ್ಮಕವಾಗಿ ಅಂದರೆ ಜನ್ಮದಲ್ಲಿ ಭಾವನಾತ್ಮಕವಾಗಿ ಒಂದು ಸಂಬಂಧವನ್ನು ಹೊಂದಿದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದು ಕೂಡ ಅಪೂರ್ಣವಾಗಿದ್ದಲ್ಲಿ ಆ ಒಂದು ಭಾವವನ್ನು ಇಲ್ಲಿ ಕರ್ಮದ ರೂಪದಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಅವರು ನಿಮ್ಮ ಜೊತೆ ಆಗಿದ್ದರು. ಆದರೆ ಅದರ ಮಧ್ಯೆ ಅಲ್ಲಿದ್ದವರು ಒಂದಿಷ್ಟು ಹಿಂದಿನ ಜನ್ಮದಲ್ಲಿ ಇದ್ದ ಒಂದಿಷ್ಟು ಸಂಬಂಧಗಳೇ ಈ ಜನ್ಮದಲ್ಲಿ ನಿಮಗೆ ಮತ್ತೆ ಮಧ್ಯೆ ಬಂದಿರೋದ್ರಿಂದ ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಆಗ್ತದೆ. ಯಾಕಂದರೆ ನೀವು ಆ ಜನ್ಮದಲ್ಲಿ ಇದ್ದಾಗ ಜೊತೆಗಿದ್ದಾಗ ಆಗಿರ್ಬೋದು, ಇಲ್ಲ ಜೊತೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆಗಿರ್ಬೋದು, ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರಿ, ಇಲ್ಲ ಸಮಸ್ಯೆಗಳನ್ನು ಯಾರಿಗಾದರೂ ಕೊಟ್ಟಿದ್ರಿ. ಆ ಸಮಸ್ಯೆಗಳೇ ಈಗ ನಿಮ್ಮ ಸುತ್ತುವರೆದು ನಿಮ್ಮ ಜೀವನಕ್ಕೆ ನಿಂತಿದೆ. ಹಾಗಾಗಿ ಇಲ್ಲಿ ಆಕಸ್ಮಿಕವಾಗಿ ಏನೂ ನಡೀತಾ ಇಲ್ಲ, ಎಲ್ಲವೂ ಒಂದು ಯೋಜನೆಯ ಪ್ರಕಾರನೇ ನಡೀತಾ ಇದೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಅಂದರೆ ಎಲ್ಲವೂ ಪೂರ್ವ ನಿರ್ಧಾರಿತನೇ. ಆದರೆ ಪೂರ್ವ ನಿರ್ಧಾರಿತನೇ ಎಲ್ಲವೂ ಅಂದಮೇಲೆ ನಾನೇನು ಮಾಡಬೇಕಂಗಾದ್ರೆ ಎಲ್ಲವೂ ಅದೇ ನಡೆಯುತ್ತೆ ಬಿಡು, ಹಣೆ ಬರದಲ್ಲಿ ಇದ್ದಿದ್ದೇ ನಡೆಯುತ್ತೆ, ಅದನ್ನು ಅಳಿಸೋಕ್ಕಾಗೋದಿಲ್ಲ ಅಂತೇಳಿ ನೀವೇನಾದರೂ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಇಲ್ಲಿ
ಇಲ್ಲಿ ಅಳಿಸಲಾಗದದ್ದು ಯಾವುದೂ ಇಲ್ಲ. ಭಗವಂತನ ಕೃಪೆ ಮುಂದೆ, ಗುರುವಿನ ದಯೆ ಮುಂದೆ, ಕರುಣೆ ಮುಂದೆ, ಪ್ರೇಮದ ಮುಂದೆ ಯಾವುದೂ ನಿಲ್ಲೋದಿಲ್ಲ. ಅವರು ಬದಲಾಯಿಸಬೇಕು ಅಂತೇಳಿ ತೀರ್ಮಾನ ಮಾಡಿದರು ಅಂದರೆ ಖಂಡಿತ ಅಸಂಭವ ಕೂಡ ಸಂಭವವಾಗುತ್ತೆ. ಆದರೆ ಅಷ್ಟೇ ಶ್ರದ್ಧೆ, ಅಷ್ಟೇ ಒಂದು ಸಮರ್ಪಣಾ ಭಾವ ನಿಮ್ಮಲ್ಲಿರಬೇಕು, ಆ ನಂಬಿಕೆ ನಿಮ್ಮಲ್ಲಿರಬೇಕು. ಆಗ ಇಲ್ಲಿ ಹೇಗೆ ಅಂದರೆ ನಿಮ್ಮ ಎದುರಿಗೆ ಕಾಣ್ತಾ ಇರುವ ಜಗತ್ತೇ ಒಂದು ಭೌತಿಕ ಜಗತ್ತನ್ನಷ್ಟೇ ನೋಡ್ತಾ ಇದ್ದೀರಾ. ಇದ್ರ ಒಂದು ಅದೃಶ್ಯ ಜಗತ್ತಿದೆ, ಆ ಜಗತ್ತೇ ಆಧ್ಯಾತ್ಮಿಕ ಜಗತ್ತು. ಅದರಲ್ಲಿ ನೀವು ಒಂದು ಸರಿ ಈಗ ಕಾಲಿಟ್ಟಿದ್ದೀರಾ ಅಂದರೆ ನಿಮಗೆ ಬೇರೊಂದು ಪ್ರಪಂಚನೇ ಕಾಣಿಸ್ತಾ ಇದೆ ಅಲ್ವಾ. ಈಗ ಒಂದು ಅಂದರೆ ಕನೆಕ್ಟ್ ಆಗತ್ತದು, ಅದೇ ಶಕ್ತಿಗಳದು ಕನೆಕ್ಟ್ ಆಗೋದು. ಅಂದರೆ ನಿಮ್ಮ ಪ್ರಾರ್ಥನೆ, ನಿಮ್ಮ ನಂಬಿಕೆ, ನಿಮ್ಮ ಒಂದು ಚಲನ ವಲನ ಕರ್ಮದ ಉದ್ದೇಶಗಳು ಯಾವ ರೀತಿ ಇರ್ತಾವಲ್ವ, ಆ ಆಧಾರದ ಮೇಲೆ ಕೆಲವು ಒಂದಿಷ್ಟು ಅದೃಶ್ಯ ಶಕ್ತಿಗಳು ನಿಮಗೆ ಕನೆಕ್ಟ್ ಆಗುತ್ತೆ. ಅದರ ಅನುಭವ ಕೂಡ ನಿಮಗಾಗಿದೆ. ಅಂದರೆ ಪೂಜೆ ಮಾಡಬೇಕಾದ್ರೆ ನೀವು ಶಾಂತವಾಗಿ ಮೌನದಲ್ಲಿ ಧ್ಯಾನದಲ್ಲಿ ಕುಳಿತಾಗ ಇದ್ದಕ್ಕಿದ್ದ ಹಾಗೆ ಕಣ್ಣೀರು ಬರೋದು, ಇಲ್ಲ ಯಾರೋ ನಿಮ್ಮನ್ನು ಮುಟ್ಟಿದ ಅನುಭವ, ಹಾಗೆ ನೀವು ಒಬ್ಬರೇ ಮೌನವಾಗಿ ಕೂತ್ಕೊಂಡಾಗ ಒಂದು ನಗು ಆಗಿರ್ಬೋದು. ಹಾಗೆ ಒಂದಿಷ್ಟು ಅಂದರೆ ಯಾವುದೇ ಒಂದು ಜಾಗದಲ್ಲಿ ಕೂತಿದ್ದೀರಾ, ಅಲ್ಲಿ ಯಾವುದೇ ರೀತಿ ಪರಿಮಳ ಬೀರುವಂಥ ವಸ್ತು ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಒಂದೇ ಒಂದು ಕ್ಷಣ ನಿಮ್ಮ ಸುತ್ತ ಒಂದು ಪರಿಮಳದ ವಾಸನೆ ಬಂದು ಹರಡು ಹೋಗುತ್ತೆ. ಅಂದರೆ ಆ ಸಮಯದಲ್ಲಿ ತಕ್ಷಣ ಆ ದೈವಿಕ ಶಕ್ತಿ ನಿಮ್ಮನ್ನು ಕನೆಕ್ಟ್ ಮಾಡಿರುತ್ತೆ. ಆ ಒಂದು ಸಮಯದಲ್ಲಿ ನೀವು ಏನೇನು ಯೋಚಿಸ್ತಾ ಇರ್ತೀರೋ, ಯೋಜನೆ ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ಆಧಾರದ ಮೇಲೆ ಅಲ್ಲೊಂದು ಪರಿವರ್ತನೆಯ ತಿರುವನ್ನು ಕೊಡಲಿಕ್ಕೋಸ್ಕರ ಆ ಎನರ್ಜಿ ನಿಮ್ಮ ಬಳಿ ಬಂದಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಷ್ಟರ ಮಟ್ಟಿಗೆ ಈ ದೈವಿಕ ಒಂದು ಯಾವ ರೀತಿ ಅಂದರೆ ನೀವೊಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಇದು ಭಿನ್ನ ಲೋಕದ ಪರಿಚಯ ನಿಮಗೆ ಮಾಡಿಸ್ಕೊಟ್ಟಿದೆ. ಇದು ಸತ್ಯ ಅಲ್ವಾ. ಇದನ್ನು ಯಾರ ಹತ್ರನೂ ನೀವು ಹೇಳ್ಕೊಳಕ್ಕಾಗೋದಿಲ್ಲ. ಹೇಳಿದರೆ ಏನಂತಾರೆ, ಹುಚ್ಚರು ಅಂತಾರೆ, ಇಲ್ಲಾಂದರೆ ಅದೆಲ್ಲ ನಡೆಯುತ್ತಾ ಅನ್ನೋ ರೀತಿಯಲ್ಲಿ ಕೆಲವರು ಹೇಳ್ಬೋದು. ಆದರೆ ಅದರ ಅನುಭವ ಹೊಂದಿದವ್ರಿಗೆ ಮಾತ್ರ ಅದು ಅರ್ಥ ಆಗೋದು ಅನ್ನೋ ರೀತಿಯಲ್ಲಿ ನೀವೀಗ ಒಂದು ದೈವಿಕ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರ. ಬಾಬಾ ನಿಮ್ಮ ಜೊತೆ ಮಾತನಾಡಿದ ಅನುಭವ, ತೊಡೆ ಮೇಲೆ ನಿಮ್ಮನ್ನು ಮಲಗಿಸ್ಕೊಂಡು ಒಂದು ತಲೆಯನ್ನು ನೇವರಿಸಿದ ಅನುಭವ ಕಂಡಿದೆ. ಕೆಲವರಿಗಂತೂ ಈ ಕ್ಷಣ ನೀವು ಅವ್ರ ಬಗ್ಗೆ ಏನಾದರೂ ಯೋಚಿಸಿ ಏನಾದರೂ ಅಂದ್ಕೊಳ್ತೀರ, ಮರುಕ್ಷಣ ಅದು ನಡೆದಿರುತ್ತೆ. ಇದೆಲ್ಲವೂ ಅನುಭವಕ್ಕೆ ನಿಮ್ಮ ಜೀವನ ಈಗ ಸಾಕ್ಷಿಯಾಗಿದೆ. ಅಂದರೆ ಗುರು ಅವರ ಸಂಪರ್ಕಕ್ಕೆ ನೀವು ಹೋದ್ಮೇಲೆ ಅವರು ನಿಮ್ಮನ್ನು ಆಗಾಗ ಸಂಪರ್ಕಿಸ್ತಲೇ ಇರ್ತಾರೆ. ನೀವು ಅವಾಗ ಯಾವಾಗ ನೀವು ಸಂತೋಷದಲ್ಲಿದ್ದಾಗಲೂ ಅವರನ್ನು ಬಯಸ್ತಿರೋ, ದುಃಖದಲ್ಲಿದ್ದಾಗಲೂ ಅವರನ್ನು ಬಯಸ್ತಿರೋ, ಇಲ್ಲ ಸಾಧಾರಣ ನೀವು ದಿನನಿತ್ಯ ನಿಮ್ಮ ಮನೆ ಕೆಲಸ ಏನು ಮಾಡ್ತಿರ್ತಾರೋ ಆ ಸಮಯದಲ್ಲೂ ಕೂಡ ಅವರನ್ನು ನೆನಪು ಮಾಡ್ಕೊಳ್ತಿರೋ, ಅವರು ನಿಮ್ಮ ಬಳಿನೇ ಇರ್ತಾರೆ. ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಅನುಭವವನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದರ ಆಧಾರದ ಮೇಲೆ ನೀವು ಭಿನ್ನ ಲೋಕದ ಒಂದು ಎಂಟ್ರಿಯನ್ನು ತೊಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ. ಆದರೆ ಇದು ತುಂಬ ಸುಂದರವಾಗಿದೆ. ಇದರ ನಿಮಗೆ ಹಿತ ಕೊಡುತ್ತೆ. ಯಾವುದೋ ಒಂದು ವಸ್ತು ಖರೀದಿ ಮಾಡಿದ್ದಾಗಿರ್ಬೋದು, ಎಲ್ಲೋ ಹೋಗಿ ತಿರುಗಾಡಿದ್ದಾಗಿರ್ಬೋದು, ಅದು ಕೊಡದ ಸಂತೋಷವನ್ನು ಈ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಮಾಡ್ತಾ ಇದೆ. ಹಾಗೆ ನೀವು ಸ್ವಲ್ಪ ಹೊತ್ತು ನಿಮ್ಮನ್ನು ಹೀಲ್ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಕೆಲವರ ಎನರ್ಜಿಯ ಪ್ರಕಾರ. ಹಾಗಾಗಿ ಸ್ವಲ್ಪ ಶಾಂತವಾದ ಜಾಗದಲ್ಲಿ ಕುಳಿತು, ಕಣ್ಣು ಮುಚ್ಚಿ ಕುಳಿತು ನಿಮ್ಮ ಇಷ್ಟ ದೇವರನ್ನು ನೆನಪು ಮಾಡ್ಕೊಳ್ಳೋದಿರ್ಬೋದು. ಇಲ್ಲಾಂದರೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನೆನಪು ಮಾಡ್ಕೊಳ್ಳೋದಿರ್ಬೋದು. ಬರಿಗಾಲಲ್ಲಿ ಸ್ವಲ್ಪ ಹೊತ್ತು ಮಣ್ಣಿನ ಮೇಲೆ ನಡೆದಾಡೋದಿರ್ಬೋದು, ಇಲ್ಲ ಹರಿಯುವ ನೀರ ಹತ್ರ ಹೋಗಿ ಅದನ್ನು ನೋಡೋದಾಗಿರ್ಬೋದು. ಆ ಸಮಯದಲ್ಲಿ ನೋಡುವಂಥ ಸಮಯದಲ್ಲಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಳ್ಳೋದಾಗಿರ್ಬೋದು. ಆ ಸಮಯದಲ್ಲಿ ನಿಮಗೆ ಆ ಒಂದು ಹರಿಯುವ ನೀರಲ್ಲಿ ಒಂದು ಮೀನಾಗಿರ್ಬೋದು, ಇಲ್ಲ ಯಾವುದೋ ಒಂದು ಜಲಚರ ಕಾಣಿಸೋದಾಗಿರ್ಬೋದು, ಅದು ತಲೆ ಎತ್ತಿ ನೋಡೋದ ಅನುಭವ ಆಗಿರ್ಬೋದು. ಇವೆಲ್ಲ ನಡೀತಾ ಇದೆ ಅಂದರೆ ನೀವು ಖಂಡಿತ ದೈವಿಕ ಒಂದು ಸಂಪರ್ಕದಲ್ಲೇ ಇದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಮಾಡುತ್ತೆ. ಅದು ಖಂಡಿತ ಮಾಡುತ್ತೆ. ಯಾಕಂದರೆ ನೀವು ಏನು ಯೋಚಿಸ್ತಾ ಇದ್ದೀರಾ ಅದು ಮೊದಲು ಗೊತ್ತಾಗೋದೇ ಜಲಚರಗಳಿಗೆ. ಹಾಗಾಗಿ ಅದು ಮೊದಲು ನಿಮಗೆ ಒಂದು ಪ್ರತಿಕ್ರಿಯೆ ಕೊಡುತ್ತೆ. ನಿಮ್ಮ ಸುತ್ತುವರೆದು ಒಂದು ಶಕ್ತಿ ಇದೆ, ಅದು ನಿಮ್ಮನ್ನು ಗೈಡ್ ಮಾಡ್ತಾ ಇದೆ, ಸಂರಕ್ಷಣೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ತಿಳಿಸ್ತದೆ. ಹಾಗಾಗಿ ಪ್ರಕೃತಿಗೂ ಕೂಡ ನೀವು ತುಂಬ ಕನೆಕ್ಟ್ ಆಗಬೇಕು. ಒಂದು ಗಿಡದಲ್ಲಿ ಹೂ ಕೊಯ್ತಾ ಇದ್ದೀರಾ ಅಂದರೆ ನೇರವಾಗಿ ಹೋಗಿ ಹೂವನ್ನು ಕಿತ್ಕೊಂಬರೋದಲ್ಲ. ಆ ಗಿಡ ಒಂದು ಜೀವಂತವಾಗಿದೆ, ಅದರ ಹತ್ರ ನೀವು ಮಾತನಾಡುವ ರೀತಿಯಲ್ಲಿ ನಿಮ್ಮ ಹೂವನ್ನು ಸ್ವಲ್ಪ ಕೊಯ್ಕೊಳ್ತೀನಿ ದೇವರ ಸೇವೆಗೆ ಅನ್ನೋ ರೀತಿಯಲ್ಲಿ ನೀವೀಗ ಬದಲಾಗಿದ್ದೀರಾ ಅಂದರೆ ಖಂಡಿತ ಈ ಬದಲಾವಣೆಗೆ ಕಾರಣ ನೀವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಾಲಿಟ್ಟ ಮೇಲೆ, ಅಂದರೆ ಭಗವಂತನ ಒಂದು ಎನರ್ಜಿಗೆ ಕನೆಕ್ಟ್ ಆದಮೇಲೆ ಎಲ್ಲದಕ್ಕೂ ಒಂದು ಜೀವ ಇದೆ ಅನ್ನೋ ರೀತಿಯಲ್ಲಿ ಪ್ರತಿಸ್ಪಂದಿಸ್ತಾ ಇದ್ದೀರಾ ಅಲ್ವಾ. ಅಂದರೆ ನೀವೀಗ ನಿಮ್ಮ ಟೈಮಿಂಗ್ ಹೇಗಿದೆ ಅಂದರೆ ಒಂದು ಗ್ರ್ಯಾಟಿಟ್ಯೂಡ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಒಂದಿಷ್ಟು ಏನು ನಿಮಗೋಸ್ಕರ ಡೆಡಿಕೇಶನ್ ಅಂದರೆ ಮೀಸಲಾಗಿದ್ವಲ್ಲ, ಅವುಗಳನ್ನು ಗುರುವು ಅರ್ಥಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಹಿಂತಿರುಗಿಸಿ ಕೊಡುವ ಒಂದು ಯೋಜನೆಯನ್ನು ಮಾಡ್ತಿದ್ದಾರೆ. ಅಂದರೆ ಇಲ್ಲಿ ಹೇಗಪ್ಪ ಅಂದರೆ ನೀವೇನು ಕೊಡ್ತೀರೋ ಅದು ನಿಮಗೆ ಸಿಗುತ್ತೆ. ನೀವು ಹೇಗೆ ಇಲ್ಲಿ ಪ್ರತಿಸ್ಪಂದಿಸ್ತಿರೋ ಈ ಒಂದು ಜಗತ್ತಿಗೆ, ಅದೇ ರೀತಿ ಆ ಜಗತ್ತು ಕೂಡ ಪ್ರತಿಸ್ಪಂದಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಸಂಬಂಧದಲ್ಲಿ ಸ್ವಲ್ಪ ಅಂತರ ಆಗಿದೆ. ಕೆಲವೊಂದು ವಿಚಾರಗಳಲ್ಲಿ ಅದು ಕೆಲಸ ತಗೊಳ್ಳೋ ವಿಚಾರ ಆಗಿರ್ಬೋದು, ಮದುವೆ ಆಗಿರ್ಬೋದು, ಸಂತಾನದ ವಿಚಾರದಲ್ಲಾಗಿರ್ಬೋದು, ಒಂದು ವಿಳಂಬ
ಕಾಣಿಸ್ತಾ ಇದೆ ಅಂದರೆ ಅದು ನಿರಾಕರಣೆ ಅಲ್ಲ, ಅದು ನಿಮ್ಮ ಒಳಿತಿಗಾಗಿ ನಡೀತಾ ಇರುವ ಒಂದು ಸಿದ್ಧತೆ. ಅದರೊಳಗೆ ಏನಿದೆ ಅಂತೇಳಿ ನಿಮಗೆ ಮಾತ್ರ ಗೊತ್ತಿದೆ ಅಲ್ವಾ. ಹೊರ ಜಗತ್ತಿಗೇನು ಅದು ಆಡ್ಕೊಳ್ತಾ ಇದ್ದಾರೆ ಅಷ್ಟೇ. ಆದರೆ ನಿಮ್ಮ ಮನಸ್ಥಿತಿಯನ್ನು ನೀವೇ ಗಟ್ಟಿಯಾಗಿ ಇಟ್ಕೊಂಡು ನಿಮಗೇನು ಅಂದರೆ ನಿಮ್ಮ ಕಥೆಯನ್ನು ನೀವೇ ಬರೆಯುವ ಪ್ರಯತ್ನ ಮಾಡಿ, ಆ ಕಥೆಯನ್ನು ಬರ್ಕೊಳ್ಳೋಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಬಳಿ ಇರೋದಕ್ಕೆ ಮೊದಲು ಕೃತಜ್ಞತೆಯನ್ನು ವ್ಯಕ್ತಪಡಿಸೋದನ್ನು ಮರಿಬೇಡಿ. ಕೃತಜ್ಞತೆಯ ಮನಸ್ಸು ಇನ್ನಷ್ಟು ಆಶೀರ್ವಾದಗಳನ್ನು ಆಕರ್ಷಿಸುತ್ತದೆ ಕಂದ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಕೊರತೆಯ ಕಡೆಗೆ ಗಮನ ಕೊಡದೆ ಈಗಾಗಲೇ ದೊರೆತಿರುವ ಅನುಗ್ರಹಕ್ಕಾಗಿ ನೆನಪು ಮಾಡಿಕೊಳ್ಳೋದು ತುಂಬ ಅಂದರೆ ನಿಮ್ಮ ಜೀವನದಲ್ಲಿ ಮತ್ತೆ ಅದೇ ಸಂತೋಷ, ಅದೇ ನೆಮ್ಮದಿ, ಅದೇ ಒಂದು ಸುಂದರತೆಯನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನಿಮಗೆ ಏನು ಒಂದು ಒಳ್ಳೆಯದು ಸಿಕ್ಕಿರುತ್ತಲ್ವ ಜೀವನ ಅಂದಮೇಲೆ, ಕೇವಲ ಕೆಟ್ಟದೇ ನಡೆದಿರಲ್ಲ, ಒಳ್ಳೆಯದನ್ನೇ ನೀವು ನೆನಪು ಮಾಡ್ಕೊಳ್ಬೇಕು, ಅದಕ್ಕೊಂದು ಕೃತಜ್ಞತೆಯನ್ನು ಕೊಡಬೇಕು. ಆಗ ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಡುತ್ತೆ. ಅದೇ ನಿಮ್ಮ ಜೀವನದಲ್ಲಿ ನಡೆದಿರುವ ಒಂದು ಕೆಟ್ಟ ಘಟನೆಗಳನ್ನು, ಅಹಿತಕರ ಒಂದು ನೆನಪುಗಳನ್ನು ನೀವು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದರೆ, ಮನಸ್ಸಲ್ಲಿ ಇಟ್ಕೊಂಡೇ ಇದ್ದರೆ ಅದು ಒಳ್ಳೆಯದಕ್ಕೆ ಜಾಗನೂ ಮಾಡಿಕೊಡೋದಿಲ್ಲ, ಹಾಗೆ ಆಕರ್ಷಣೆಯೂ ಮಾಡೋದಿಲ್ಲ. ಹಾಗಾಗಿ ಅದೇ ರೀತಿ ಒಂದಿಷ್ಟು ಜನರು ಆಗಿರ್ಬೋದು, ಒಂದು ವಿಚಾರಗಳಾಗಿರ್ಬೋದು ಮತ್ತೆ ಮತ್ತೆ ಪುನರಾವರ್ತಿಸ್ತದೆ. ಎಲ್ಲಿವರೆಗೂ ನೀವು ಪಾಠ ಕಲಿಯೋದಿಲ್ವೋ ಅಲ್ಲಿವರೆಗೂ, ಅಂದರೆ ನಿಮ್ಮನ್ನು ತಿದ್ಕೊಳ್ಳೋದಿಲ್ವೋ, ಒಳ್ಳೆಯದನ್ನು ನೀವು ನೆನಪು ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಒಂದು ಪಾಠವನ್ನು ಕಲಿಸ್ತಾ ಇರತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಇದಿಷ್ಟು ನಿಮ್ಮ ಮನಸ್ಸಿಗೆ ಅಂದರೆ ವಿಚಾರಕ್ಕೆ ರೆಸೊನೇಟ್ ಆದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಾಯಿ ಸೇವಾ ಟ್ರಸ್ಟ್ನ ಮೇಲಿದೆ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಮತ್ತೊಂದು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ವೃದ್ಧಾಶ್ರಮದ ಪ್ರಾರಂಭವನ್ನು ಆದಷ್ಟು ಬೇಗನೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ. ನಿಮ್ಮ ಸಹಾಯಕ್ಕೆ ಅನಂತ ಧನ್ಯವಾದಗಳು. ನಿಮ್ಮ ಸಂಪರ್ಕ ಹೀಗೆ ಒಂದಿಷ್ಟು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ, ಅಂದರೆ ಬಾಬಾರವರ ಉಪದೇಶಗಳ ಮೇರೆಗೆ ನಾವೊಂದಿಷ್ಟು ಕಾರ್ಯಗಳನ್ನು ಮಾಡೋಣ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಹಾಗಾದರೆ ಮತ್ತೆ ಇನ್ನೂ ನಮಗೆ ಫೋನ್ ನಂಬರ್ ಸಿಕ್ಕಿಲ್ಲ, ಫೋನ್ ನಂಬರ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದರೆ, ಇಲ್ಲೂ ಕೂಡ ನಾನು ನಿಮಗೆ ಒಂದು QR ಕೋಡ್ನ ಪೋಸ್ಟ್ ಮಾಡಿರ್ತೀನಿ, ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್ನ ಪೋಸ್ಟ್ ಮಾಡಿರ್ತೀನಿ. ನಮ್ಮ ನಂಬರ್ ಕೂಡ ಅದರಲ್ಲಿದೆ, ಮಾತನಾಡಬಹುದು. ಸಾಯಿ ಸೇವಾ ಟ್ರಸ್ಟಿಗೆ ನೀವು ಯಾವುದೇ ರೀತಿ ಸಹಾಯವನ್ನು ಮಾಡ್ಬೋದು ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.